ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿನಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೊಂಡಿನಿ. ಸೊ ನಾವಿವತ್ತು ನಮ್ಮ ಲೆಕ್ಚರ್ ಡಿಸ್ಕಸ್ ಮಾಡೋಣ. ಸೊ ವಿಲ್ ಸ್ಟಾರ್ಟ್ ಟುಡೇ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ. ಓಕೆ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ನಿಮ್ಮ ಬೋರ್ಡ್ ಮಾರ್ಕ್ಸ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಿಂದ. ಆ್ಯಂಡ್ ಈ ಚಾಪ್ಟರ್ನ ಕಂಪ್ಲೀಟಾಗಿ ಬೇಸಿಕ್ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲದನ್ನು ಡಿಸ್ಕಸ್ ಮಾಡ್ತೀನಿ. ಓಮ್ಸ್ ಲಾ ಆಗಿರಲಿ, ಡಿರೈವೇಷನ್, ಜೆ ಇಸ್ ಕೋಡ್ ಸಿಗ್ಮಾ, ಈ ಲಿಮಿಟೇಷನ್ಸು, ಈ ಎಲ್ಲ ಡಿರೈವೇಷನ್ಸು ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ, ಯಾವುದಾದ್ರು ಕೇಳ್ಬೋದು 3 ಮಾರ್ಕ್ಸ್ಗೆ. ಆ್ಯಂಡ್ ಅಗೇನ್ ದ ಸೆನ್ಸ್ ರೆಸಿಸ್ಟಿವಿಟಿ, ಟೆಂಪರೇಚರ್ ಡಿಪೆಂಡೆನ್ಸ್ ಹೇಗಿದೆ, ಅದಾದಮೇಲೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಒಂದು ಲೆಕ್ಚರ್. ಈ ಲೆಕ್ಚರ್ ಕಂಪ್ಲೀಟಾಗಿ ಇವೆಲ್ಲ ಡಿಸ್ಕಸ್ ಮಾಡೋಣ. ಇನ್ನೊಂದು ಲೆಕ್ಚರಲ್ಲಿ ರಿಮೈನಿಂಗ್ ಎಲ್ಲ ಟಾಪಿಕ್ಸ್ ಒಂದೇ ಲೆಕ್ಚರ್ ಕವರ್ ಮಾಡಿಬಿಡ್ಸಾಕ್ತೀನಿ. ಓಕೆನಾ? ಸೊ ಈಗ ಆ್ಯಂಡ್ ನೀವು 2 ಮಾರ್ಕರ್ಸ್, 3 ಮಾರ್ಕರ್ಸ್, 1 ಮಾರ್ಕರ್ಸ್ ಯಾವುದೇ ತೊಗೊಂಡ್ರು ನಾನು ನೋಡ್ದಂಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯೂಶಲಿ ಇದರಲ್ಲೇ ಬರುತ್ತೆ ಟಾಪಿಕ್ಸಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಾಡೆಲ್ ಪೇಪರಲ್ಲಿ 1 ಮಾರ್ಕರ್ ಕ್ವಶನ್ ಒಂದು MCQ ಕೇಳಿದ್ದಾರೆ, MCQ ಆಗಿ ಹೇಗೆ ಡಿಪೆಂಡ್ ಆಗುತ್ತೆ ಕಾಪರ್ದು, ಕಂಡಕ್ಟರ್ದು ಹೇಗೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ. ಸೊ ದೇ ವುಡ್ ಹ್ಯಾವ್ ಆಸ್ಕ್ ಫಾರ್ ಕಾಪರ್, ನೆಕ್ಸ್ಟ್ ದೇ ಕ್ಯಾನ್ ಆಸ್ಕ್ ಫಾರ್ ಸೆಮಿ ಕಂಡಕ್ಟರ್ ಆರ್ ಇನ್ನೊಂದು ಯಾವುದು ಕೇಳ್ಬೋದು. ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಮಕ್ಕಳು. ಆ್ಯಂಡ್ ಯು ಕ್ಯಾನ್ ಸೇ ಸರ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಎಕ್ಸಾಮ್ ಡಿಲೀಟ್ ಆಗಿದೆ ಅಂತ. ಸೊ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಡಿಲೀಟ್ ಏನು ಆಗಿಲ್ಲ, ಆ್ಯಕ್ಚುಲಿ ಇದೇ ಮಕ್ಕಳೇ. ಯು ಶುಡ್ ನೋ, ಬಿಕಾಸ್ ನೀವು ಆಲ್ರೆಡಿ 10th ಕಲ್ತಿರೋದ್ರಿಂದ. ಸೊ ಈಗಿಲ್ಲ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಯು ಶುಡ್ ನೋ. ಅದನ್ನ ನೀವು PUC ಚೆಕ್ ಮಾಡೋಕ್ಕೆ ಕೆಲವೊಂದ್ಸರಿ ಡಿರೈವೇಷನ್ ಕೇಳ್ತಾ ಇದ್ರು. ಅದು ಸಖತ್ ಸಿಂಪಲ್ ಡಿರೈವೇಷನ್, ಅದನ್ನು ಕೇಳ್ತಾ ಇದ್ರು. ಅದು ಡಿರೈವೇಷನ್ ಇಲ್ಲ, ಬಟ್ ಬೇರೆವೆಲ್ಲ ಇದೆ. ಅರ್ಥ ಆಯ್ತು? ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ CET ಕ್ವಶನ್ ಅದ್ರಲ್ಲಿ 100% ಕ್ವಶನ್ ಬಂದೇ ಬರುತ್ತೆ ಅದ್ರ ಬೇಸಿಸ್ ಮೇಲೆ. ಓಕೆ, ಸೊ ಅದರಿಂದ ಸೊ ಕಮಿಂಗ್ ಟು ದಿಸ್, ಸೊ ಫರ್ಗೆಟ್ ಅಬೌಟ್ ವಾಟ್ ಈಸ್ ಡಿಲೀಟೆಡ್, ವಾಟ್ ಈಸ್ ನಾಟ್ ಡಿಲೀಟೆಡ್. ನಾನು ಎಲ್ಲ ಟೀಚ್ ಮಾಡ್ತೀನಿ, ಏನು ಬೇಕು ಅಂದರೆ ಅದನ್ನ ಕಲೀರಿ ಸಾಕು. ಓಕೆನಾ? ಅದೇ ರೀತಿ ಪ್ರೀವಿಯಸ್ ಎಲ್ಲ ಚಾಪ್ಟರ್ಸ್ ಮುಗಿಸಿದ್ದೀನಿ. ಸೊ ಎಲ್ಲ ವೀಡಿಯೋಸ್ನ ಆರ್ಡರ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಓಕೆ, ಕಮಿಂಗ್ ಟು ಫಸ್ಟ್ ಒನ್, ವೆರಿ 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 ಸಿಂಪಲ್, ಓಮ್ಸ್ ಲಾ. ಏನು ಓಮ್ಸ್ ಲಾ ಅಂದರೆ ನಾವು ನೈನ್ತ್ನೇ ಕಲಿತಾ ಇರ್ತೀವಿ. ಸೊ ಯಾವುದೇ ಒಂದು ಕಂಡಕ್ಟರ್ ತೊಗೊಂಡ್ರೆ ಸೊ ಆ ಕಂಡಕ್ಟರ್ಗೆ ನಾವೇನು ಮಾಡ್ತೀವಿ, ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ ಅಲ್ವಾ. V ಈಸ್ ಈಕ್ವಲ್ ಟು, ಸೊ ಬೇಸಿಕಲಿ so V is proportional to, so the current flowing in a conductor. Basically the current flowing in a conductor, ಎಷ್ಟು current flow ಆಗ್ತಾ ಇದೆ ಅಲ್ವಾ, this current basically is proportional to the voltage. So voltage and currents are proportional. That's very simple actually. For a given temperature, obviously temperature ಮತ್ತೆ physical conditions same ಇರಬೇಕು. So what is Ohm's law? Very simple. The current flowing in a conductor is directly proportional to the potential difference across the ends of the conductor for a given temperature and the physical condition. For a given temperature change ಆದರೆ ಮತ್ತೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ವಿಲ್ ಡಿಸ್ಕಸ್ ದಟ್ ಆಲ್ಸೋ, ಹೇಗೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು, ಯಾಕೆ ಚೇಂಜ್ ಆಗುತ್ತೆ ಕೂಡ ಡಿಸ್ಕಸ್ ಮಾಡ್ತೀವಿ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ದಟ್ಸ್ ಅ ಡೆಫಿನೇಷನ್, ನಿಮ್ಗೆ ಗೊತ್ತಿರುತ್ತೆ ಡೆಫಿನೇಷನ್ ಎಲ್ಲರಿಗೂ. ಸೊ V is equal to I into R, ದಿಸ್ ಇಸ್ ಅ ಫಾರ್ಮುಲಾ. ವೋಲ್ಟೇಜ್ is equal to ಕರೆಂಟ್ ಇಂಟು ರೆಸಿಸ್ಟೆನ್ಸ್, ನಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಸಿಂಪಲ್ ಆಗಿ ವಾಟ್ ಈಸ್ ದ ರೆಸಿಸ್ಟೆಂಟ್ ಇನ್ ದಿಸ್ ಕೇಸ್, ದ ರೆಸಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಬೇಸಿಕಲಿ ಓಮ್ಸ್ ಅಂತ ಯೂಸ್ ಮಾಡ್ತೀವಿ. ಸಿಂಬಲ್ ಈ ಥರ ಇರುತ್ತೆ. ಅದಾದಮೇಲೆ ರೆಸಿಸ್ಟೆನ್ಸ್ ಆರ್ ಫಾರ್ಮುಲಾ ಬಂದು ರೋ ಇಂಟು L ಡಿವೈಡ್ ಬೈ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ರೆಸಿಸ್ಟೆನ್ಸ್ ಇಸ್ ಗಿವನ್ ಬೈ ರೋ ಇಸ್ ರೆಸಿಸ್ಟಿವಿಟಿ, ಎಲ್ ಇಸ್ ಕಾಲ್ಡ್ ಲೆಂತ್ ಆ್ಯಂಡ್ ಏರಿಯಾ. ಸೊ ರೆಸಿಸ್ಟೆನ್ಸ್ ಅನ್ನೋದು ಎಲ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆಬ್ವಿಯಸ್ಲಿ ಜಾಸ್ತಿ ವಿಡ್ತಿದ್ರೆ ಆರಾಮಾಗಿ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸೊ ಅದರಿಂದ ಏರಿಯಾ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಆರ್ ಇಸ್ ಕಾಲ್ಡ್ ರೋ ಇಂಟು L ಡಿವೈಡ್ ಬೈ ಎ ಅಂತ. ಆ್ಯಂಡ್ ಅಗೇನ್, ಸೊ ವಾಟ್ ಈಸ್ ರೆಸಿಸ್ಟಿವಿಟಿ ಅಗೇನ್? ಸೊ ರೋ ಈಸ್ ಅಂದರೆ ರೆಸಿಸ್ಟಿವಿಟಿ ಅಂತ ಕರಿತೀವಿ, ಬೇಸಿಕಲಿ ರೆಸಿಸ್ಟಿವಿಟಿ. ಸೊ ವಾಟ್ ಈಸ್ ರೆಸಿಸ್ಟಿವಿಟಿ? ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಅಂದರೆ ಈಗ ಎಲ್ಲಿ ನಾವು 1 ಅಂತ ತೊಗೊಂಡು ಏರಿಯಾನ 1 ಯೂನಿಟ್ ಏರಿಯಾ ಆಫ್ ಪ್ರೊಸೆಕ್ಷನ್ ತೊಗೊಂಡ್ರೆ ನಿಮ್ಗೆ ಆರ್ ಈಸ್ ಈಕ್ವಲ್ ಟು ರೋ ಬರುತ್ತೆ. ದಿಸ್ ಇಸ್ ಸೇಮ್ ಮಕ್ಕಳು, ಎಲ್ಲ ಕಡೆನೂ ಬರುತ್ತೆ. ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ, ಸ್ಪೆಸಿಫಿಕ್ ಹೀಟ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಈ ಥರ ವಿ ಆಲ್ವೇಸ್ ಟೇಕ್ ಸಮಥಿಂಗ್ ಇಸ್ ಕಾಲ್ಡ್ ಸ್ಪೆಸಿಫಿಕ್. ಯು ಕ್ಯಾನ್ ಆಲ್ಸೋ ಕಾಲ್ಡ್ ಇಸ್ ಅ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ. ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಪರ್ unit dimension, therefore it does not, resistivity does not depend on length and area. ಏನಕ್ಕೆ ಅಂತ ಹೇಳಿದ್ರೆ we are telling no, length should be 1 only, area should be 1 only ಅಂತ. ಅದರಿಂದ it doesn't depend on length and area, and resistivity definitely depends on the temperature. They can ask this kind of question for 1 markers. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ R is equal to rho into L by A, and again that's all ಮಕ್ಕಳ. ಇಷ್ಟೇ, ಇನ್ನೇನಿಲ್ಲ. ಓಮ್ಸ್ ಲಾ ಅಂತ ಹೇಳಿದ್ರೆ ಯು ಶುಡ್ ನೋ ಓಮ್ಸ್ ಲಾ ಡೆಫಿನೇಷನ್. ನಾನು ಹೇಳ್ದಂಗೆ ಕರೆಂಟ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್ is directly proportional to the potential difference across the ends of the conductor for a given temperature and the physical conditions. V is proportional to I, V is equal to I into R, where R is given by R is equal to C. So question simple ಆಗಿರುತ್ತೆ, ಬಟ್ ಎಷ್ಟೊಂದು ಸತಿ ಇದ್ರ ಬೇಸಿಸ್ ಮೇಲೆ ತುಂಬ CET ಕ್ವಶನ್ಸ್ ಕೇಳಿದ್ದಾರೆ. ನೀವು KCET ಚೆಕ್ ಮಾಡಿದ್ರೆ ಅಗೇನ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ, ಇನ್ ಟರ್ಮ್ಸ್ ಆಫ್ ಮಾಸ್. They'll give mass of the wire, they'll give density of the wires, they'll give length of the wires,
ಇಲ್ಲಿ 3 ವೈರ್ಸ್ ವಿತ್ ಸಮ್ ರೇಷಿಯೋ 1 2 3 ಅಂತ ಕೊಡ್ತಾರೆ, 3 4 6 ಅಂತ. ದೆನ್ ಲಾಸ್ಟ್ ಟು ಫೈಂಡ್ ದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್ ಅಂತ. ಸೊ ಎಲ್ಲ ಸೇಮ್ ಇದೇ ಬೇಸಿಕ್ ಫಾರ್ಮ್ಲಾನೆ, ದೇ ಕೆನ್ ಆಸ್ಕ್ ಎನಿ ಕ್ವಶನ್ಸ್. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಓಮ್ಸ್ ಲಾ ಅಂದರೆ ಏನು, ಅದಾದಮೇಲೆ ಓಮ್ಸ್ ಲಾದು ದೇ ವಿಲ್ ಬೇಸಿಕಲಿ ಆಸ್ಕ್ ರೆಸಿಸ್ಟಿವಿಟಿ ಕೂಡ ಸಾಕು. ಆ್ಯಂಡ್ ಆಬ್ವಿಯಸ್ಲಿ 1 ಬೈ ರೆಸಿಸ್ಟಿವಿಟಿ, ನೀವು 1 ಬೈ ರೆಸಿಸ್ಟಿವಿಟಿ ತೊಗೊಂಡ್ರೆ ದಟ್ಸ್ ಕಾಲ್ಡ್ ಕಂಡಕ್ಟೆನ್ಸ್. ಸಾರಿ, 1 ಬೈ ರೆಸಿಸ್ಟೆನ್ಸ್ ಇಸ್ ರೆಸಿಸ್ಟಿವಿಟಿ, 1 ಬೈ ರೆಸಿಸ್ಟೆನ್ಸ್ ಇಸ್ ಬೇಸಿಕಲಿ ಕಂಡಕ್ಟೆನ್ಸ್, ನಾವು ಕಂಡಕ್ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ 1 ಬೈ ರೆಸಿಸ್ಟಿವಿಟಿ ಇಸ್ ಕಾಲ್ಡ್ ಕಂಡಕ್ಟೆನ್ಸ್. ಆ್ಯಂಡ್ 1 ಬೈ ರೆಸಿಸ್ಟಿವಿಟಿ ಇಸ್ ಕಾಲ್ಡ್ ಆಸ್ ಸಿಗ್ಮಾ, ದಟ್ ಇಸ್ ಕಾಲ್ಡ್ ಕಂಡಕ್ಟಿವಿಟಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್, ವಿಲ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, 1 ಬೈ ರೋ. ಸೊ ಕಂಡಕ್ಟಿವಿಟಿ ಫಾರ್ಮ್ ಏನಾಗುತ್ತೆ ಬೇಸಿಕಲಿ ರೋ ಇಂಟು ರಿವರ್ಸ್ ಆಗುತ್ತೆ, ಎ ಡಿವೈಡ್ ಬೈ ರೋ ಇಂಟು ಎಲ್ ಆಗುತ್ತೆ. ಓಕೆ, ಲೆಟ್ಸ್ ಕಮ್ ಟು ಫಸ್ಟ್ ಇದೊಂದು ರಿಲೇಷನ್ ಬಿಟ್ವೀನ್ ಜೆ ಇಸ್ ಈಕ್ವಲ್ ಸಿಗ್ಮಾ, ಇದೊಂದು ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಜೆ ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ. ಜೆ ಅಂತ ಹೇಳಿದ್ರೆ ಯಾವುದೋ ಒಂದು ನಾನು ಕಂಡಕ್ಟರ್ ತೊಗೊಂಡ್ರೆ ಆ ಕಂಡಕ್ಟರಲ್ಲಿ ಎಷ್ಟು, ಫಾರ್ ಎಕ್ಸಾಂಪಲ್ ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಲ್ವಾ, ಸೊ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಐ ಅಂತ ತೊಗೊಂಡ್ರೆ, ಸೊ ಜೆ ಇಸ್ ನಥಿಂಗ್ ಬಟ್ ಕರೆಂಟ್ ಡೆನ್ಸಿಟಿ, ಐ ಡಿವೈಡೆಡ್ ಬೈ ಏರಿಯಾ, ಐ ಬೈ ಎ ಇಸ್ ಕಾಲ್ಡ್ ಎಸ್ ಜೆ, ಕರೆಂಟ್ ಡೆನ್ಸಿಟಿ, ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅರ್ಥ ಆಯ್ತಾ? ಸೊ ಇದ್ರ ಮಧ್ಯೆ ಮತ್ತೆ ಐ ನೀಡ್ ಟು ಫೈಂಡ್ ಸಿಗ್ಮಾ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಈಗ, ದಟ್ಸ್ ನಥಿಂಗ್ ಬಟ್ ಬೇಸಿಕಲಿ ಕಂಡಕ್ಟಿವಿಟಿ. ಆ್ಯಂಡ್ ಅದಾದಮೇಲೆ ಇ ಈಸ್ ಈಕ್ವಲ್ ಟು ವಾಟ್ ಈಸ್ ಬೇಸಿಕಲಿ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಇದ್ರ ಮಧ್ಯೆ ರಿಲೇಷನ್ ನಾವು ಫೈಂಡ್ ಮಾಡಬೇಕು. ಅರ್ಥ ಆಯ್ತಾ? ವೆರಿ ಸಿಂಪಲ್. ನಾನೀಗ ಐ ವಿಲ್ ಟೇಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಇಸ್, ಸೊ ವೆರಿ ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಅಗೇನ್ ಡಿರೈವೇಷನ್ ಒಂದು ವೇಳೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕೇಳಿದ್ರೆ ನೀವು ಯಾವತ್ತೇ ಆಗಲಿ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಬೇಕು. ಯು ಹ್ಯಾವ್ ಟು ಡಿಸ್ಕ್ರೈಬ್ ದ ಡಯಾಗ್ರಾಮ್. ಅಂದರೆ ನೀವೇ ಓನಾಗಿ ಹೇಳಿ, ಕನ್ಸಿಡರ್ ಎಲ್ ಕಂಡಕ್ಟರ್ ಆಫ್ ಲೆಂತ್ ಎಲ್ ಆ್ಯಂಡ್ ಹ್ಯಾವಿಂಗ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಆ್ಯಂಡ್ ದ ವೋಲ್ಟೇಜ್ ಅಕ್ರಾಸ್ ದ ಕಂಡಕ್ಟರ್ ಎಸ್ ವಿ. ಒಂದು ಸಿಂಪಲ್ ಒಂದು ಕಂಡಕ್ಟರ್ ಬರೋದು, ಅದರದ್ದು ಲೆಂತ್ ಎಲ್ ಅಂತ ಬರೋದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ಲೆಟ್ ಕರೆಂಟ್ ಐ ಈಸ್ ಫ್ಲೋಯಿಂಗ್ ಟು ದ ಕಂಡಕ್ಟರ್ ಐ ಅಂತ ಬರೀಬೇಕು ನೀವು. ಯು ಹ್ಯಾವ್ ಟು ರೈಟ್ ಎನಿ ಡಿರೈವೇಷನ್ಗೆ ನೀವು ಡಿಸ್ಕ್ರಿಪ್ಷನ್ ಯಾವತ್ತಾಗಲಿ ಬರೀಬೇಕು. ಅರ್ಥ ಆಯ್ತಾ? ಡಿಸ್ಕ್ರಿಪ್ಷನ್ ಬರದೆ ಬರೀಬೇಕು ನೀವು, ಡಯಾಗ್ರಾಮ್ ಬರೆದು ಡಯಾಗ್ರಾಮ್ನ ಡಿಸ್ಕ್ರಿಪ್ಷನ್ ಬರೀಬೇಕು. ಆ ಡಿಸ್ಕ್ರಿಪ್ಷನ್ ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ನಿಮ್ಗೆ ಏನು ಅನ್ಸೋದು ಅದು ಬರೀರಿ. ಏನು ಅನ್ಸೋದು ಅಂತಲ್ಲ, ಅಲ್ಲಿ ಏನಿದೆ ಅದನ್ನು ಬರೀಬೇಕು. ಓಕೆ ಆಯಿತಾ? ಅದಾದಮೇಲೆ ನೆಕ್ಸ್ಟು, ಸೊ ನಮಗೇನು ಗೊತ್ತು, ವಾಟ್ ವಿ ನೋ ದಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ವಿ ನೋ ದಿಸ್ ಅ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಅದಾದಮೇಲೆ ಸೊ ಇಲ್ಲಿ ನಾವೇನು ಬೇಸಿಕಲಿ ವಾಟ್ ಐ ವಾಂಟ್ ನಾವು ಬೇಸಿಕಲಿ ಐ ವಾಂಟ್ ಜೆ ಇನ್ ದಿಸ್. ನನಗೆ ಏರಿಯಾ ಬೇಕು, ನನಗೆ ಜೆ ಅಂತೇಳಿ ಏರಿಯಾ ಬೇಕು. ಅದಕ್ಕೆ ರೆಸಿಸ್ಟೆನ್ಸ್ ಪ್ಲೇಸಲ್ಲಿ ನಾನೇನು ಮಾಡ್ತೀನಿ, ಐ ಆಮ್ ಗೋನ್ ಟು ಪುಟ್ ದ ರೆಸಿಸ್ಟೆನ್ಸ್ ರೋ ಇಂಟು ಎಲ್ ಡಿವೈಡ್ ಬೈ ಎ, ದಟ್ಸ್ ಅ ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್. ವೈ ಐ ಯೂಸ್ ದಿಸ್, ಬಿಕಾಸ್ ಜೆ ಅಂದ್ರೇನು ಕರೆಂಟ್ ಡೆನ್ಸಿಟಿ ಅಲ್ವಾ, ನಮ್ಗೆ ಏರಿಯಾ ಬೇಕು. ವಿ ಇಸ್ ಐ ಇಂಟು ಆರ್ ಇದೆ, ಸೊ ಆರ್ ಪ್ಲೇಸಲ್ಲಿ ಐ ಪುಟ್ ರೋ ಇಂಟು ಎಲ್ ಬೈ ಎ. ಸೊ ಈಗ ವೆರಿ ಸಿಂಪಲ್, ಐ ಬೈ ಎ ಬಂದು ಜೆ ಬರುತ್ತೆ ನಮಗೆ, ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ರೋ ಇಂಟು ಎಲ್ ಇರುತ್ತೆ. ಬೇಸಿಕಲಿ ವಿ ನೀಡ್ ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಇಯರ್, ವೇ ಟು ಗೆಟ್ 1 by 1. ಸೊ ಈಗೇನಾಗುತ್ತೆ ಬೇಸಿಕಲಿ ನಾನೇನು ಮಾಡ್ತೀನಿ ಅಂದರೆ, ಸೊ ಐ ವಿಲ್ ಬ್ರಿಂಗ್ ಐ ಆ್ಯಂಡ್ ಎ ಇಲ್ಲೇ ಇಡ್ತೀನಿ, ರೋ ಆ್ಯಂಡ್ ಎಲ್ ಈ ಕಡೆ ತೊಗೊಂಬರ್ತೀನಿ. ಸೊ ಹಾಗೇನಾಗುತ್ತೆ, ವಿ ಡಿವೈಡ್ ಬೈ ರೋ ಇಂಟು ಎಲ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಐ ಡಿವೈಡ್ ಬೈ ಎ ಅಂತ ಫಾರ್ಮುಲಾ ಬರುತ್ತೆ. ಸೊ ವಾಟ್ ಈಸ್ ಐ ಡಿವೈಡ್ ಬೈ ಎ, ದಟ್ಸ್ ನಥಿಂಗ್ ಬಟ್ ಜೆ. ನಾನು ಈ ಕಡೆ ಬರೀತೀನಿ. ಸೊ ಜೆ ಇಸ್ ನಥಿಂಗ್ ಬಟ್ ಐ ಡಿವೈಡ್ ಬೈ ಎ, ವಿ ಡಿವೈಡ್ ಬೈ ರೋ ಇಂಟು ಎಲ್. ನಮ್ಗೆ ಆನ್ಸರ್ ಬಂತು ಈಗ, ವಿ ಗಾಟ್ ಜೆ. ಬಟ್ ಅಲ್ಲಿ ನಂಗೆ ಆನ್ಸರ್ ಏನಲ್ಲಿ, ವಿ ಹ್ಯಾವ್ ಟು ಪ್ರೂವ್ ದಿಸ್ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ, ದಿಸ್ ಇಸ್ ಅ ಫಾರ್ಮುಲಾ. ಇದು ಒಂಥರ ಓಮ್ಸ್ ಲಾ ಇದ್ದಂಗೆ, ಓಮ್ಸ್ ಲಾ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಇಸ್. ಆಯಿತಾ? ಸೊ ಈ ಥರ ಜೆ ಈಸ್ ಈಕ್ವಲ್ ಟು ವಿ ಇಂಟು, ನಾವು ಹೇಗೆ, ಹೌ ಡು ಯು ಗೆಟ್, ಡು ಯು ಹ್ಯಾವ್ ಎನಿ ರಿಲೇಷನ್ ಬಿಟ್ವೀನ್, ನನಗೆ ಕೇಳ್ತಾ ಇದ್ದೀನಿ ನೋಡಿ, ಡು ಯು ಹ್ಯಾವ್ ಎನಿ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್? ಎಸ್, ಆ್ಯಂಡ್ ದ ಡಿರೈವೇಷನ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಇ ಈಸ್ ಈಕ್ವಲ್ ಟು, ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ಡಿಸ್ಕಸ್ ಮಾಡಿದೆ ಆಲ್ರೆಡಿ ಎರಡು. We take two equipotential surfaces and we show E is equal to dV by dL. Always current is in the direction of decreasing potential. Very, very important. So, and in simple like artha aitala. So E is equal to what is it? We know that is equal to, formula is equal to E is equal to E is equal to dV by dL. Sorry, divided by L formula. So therefore, what are you going to get? V is nothing but into L. E into L idರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I can take equation 1 and equation 2. ನೀವು ಇದನ್ನು ಫಾರ್ ಎಕ್ಸಾಂಪಲ್ equation 1 ಅಂತ ತಗೊಂಡು then equation 2 ಅಂತ ತಗೊಂಡ್ರೆ, substituting 2 in 1, so we get now J is equal to V place ಅಲ್ಲಿ E into L ಬರೀತಾ ಇದ್ದೀನಿ, divided by how rho into L,
V is equal to E into L. Oh, fine, no problem. Rho ಇದೆಯಲ್ಲ, rho into L. ಸೊ ಅದಾದ್ಮೇಲೆ ನಮಗೆ ರೋ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಯಿತು. ಸೊ ಐ ಗಾಟ್ J is equal, ನಂಗೆ ಏನು ಆನ್ಸರ್ ಬಂತು ಈಗ? ಸೊ J is equal to 1 by rho into ನಂಗೆ E ಬಂತು. ಸೊ J is equal to ಸಿಗ್ಮಾ ಇಂಟು E. ದಟ್ಸ್ ವೆರಿ ಸಿಂಪಲ್ ಡೆರಿವೇಶನ್. ಅರ್ಥ ಆಯ್ತಾ? ಸೊ ನಾವು ಎಕ್ಸಾಮಲ್ಲಿ ಕೇಳಿದ್ರೆ ನೀವೇನು ಬರೀಬೇಕೀಗ? ಯು ಹ್ಯಾವ್ ಟು ಆಲ್ವೇಸ್ ರೈಟ್ ಡಯಾಗ್ರಾಮ್ ಬರೆದು ಕಂಡಕ್ಟರ್, ಸಿಂಪಲ್ ಕಂಡಕ್ಟರ್ ಬರೆದು ವೋಲ್ಟೇಜ್, ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಕರೆಂಟ್ ಫ್ಲೋಯಿಂಗ್ ಇಸ್ I ಅಂತ ಬರೆದು ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ V is equal to I into R. I is equal to simple R places rho into L by A and shifting this side I by A, basically I by A ಇಲ್ಲೇ ಇರುತ್ತೆ, J ಇರುತ್ತೆ. I am going to shift remaining two things that side. V divided by rho L ಬರುತ್ತೆ. J and the current density. So J is equal to, you can mention this somewhere. ಇಲ್ಲಿ ಮೆನ್ಷನ್ ಮಾಡ್ಬೋದು, ಪ್ರತಿಯೊಂದು ನೀವು ಬರೆದಾಗ you can mention here. We know that J is nothing but current density ಅಂತ. ಜಾಸ್ತಿ ವರ್ಡ್ಸ್ ಯೂಸ್ ಮಾಡಿ. ಕರೆಂಟ್ ಡೆನ್ಸಿಟಿ ಡಿರೈವೇಷನಲ್ಲಿ ಯಾವತ್ತೇ ಆಗಲಿ 3 ಮಾರ್ಕ್ಸ್ ಕೇಳಿದ್ರೆ ಫಾಸ್ಟಾಗಿ ಬರೀಬೋದು, 5 ಮಾರ್ಕ್ ಏನೋ ಕೇಳಿ ಕರೆಂಟ್ ಡೆನ್ಸಿಟಿ. ಸೊ J is given by I divided by A. We know J is equal to I by A. Therefore J is equal to V into rho into L ಬರುತ್ತೆ. ಅದಾದಮೇಲೆ V ಪ್ಲೇಸಲ್ಲಿ ನಾವೇನು ಬರೀತೀವಿ? E into L, because again we know this the relation between this. V is equal to E into L, and I'm going to put in the place of V, I'm going to put E into L. L cancel ಆಗುತ್ತೆ, 1 by rho ಬರುತ್ತೆ. That's simple. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಇಟ್ಸ್ ವೆರಿ ಸಿಂಪಲ್. ಓಮ್ಸ್ ಲಾ ಅಂದರೆ ಏನು? ಸಿಂಪಲ್ ಆಗಿ V is always proportional to I. V is proportional to I. V versus I ಗ್ರಾಫ್ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ದಟ್ ಸ್ಲೋಪ್ ಆಫ್ ದಟ್ ಲೈನ್ ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಅಗೇನ್ ದೇ ವಿಲ್ ಗಿವ್ ಸಮ್ ಕ್ವಶನ್ ಲೈಕ್ ದಿಸ್. ಇಲ್ಲೊಂದು ಕೊಡ್ತಾರೆ, ಇಲ್ಲೊಂದು ಕೊಡ್ತಾರೆ, R1 R2 ಅಂತ ಕೊಡ್ತಾರೆ, is R1 is more than R2. ಈ ಥರ ಕ್ವಶನ್, ದೇ ಆರ್ ವೆರಿ ನೈಸ್ ಟ್ರಿಕಿ ಕ್ವಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಬಟ್ ನಾವು ಇಲ್ಲಿ ಫಸ್ಟ್ ಇನ್ನು ಅರ್ಥ ಮಾಡ್ಕೊಳ್ಳಿ. ಸೊ V is proportional to I, ದಟ್ಸ್ ಫಾರ್ ಓಮ್ಸ್ ಲಾ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಹೈಯರ್ ಟೆಂಪ್ರೇಚರ್ಸ್, ಅದು ವೆರಿ ಹೈ ಟೆಂಪ್ರೇಚರ್ಸ್ ಅಂಡ್ ವೆರಿ ಲೋ, ವೆರಿ ತುಂಬ ಕಡಿಮೆ ಟೆಂಪ್ರೇಚರ್ಸಲ್ಲಿ, ತುಂಬ ಎಕ್ಸ್ಟ್ರೀಮ್ ಹೈ ಟೆಂಪ್ರೇಚರ್ಸಲ್ಲಿ ಏನಾಗುತ್ತೆ ಅಂದರೆ ದಿಸ್ ವೋಲ್ಟೇಜ್ ಇಸ್ I ceases to be proportional. ವೋಲ್ಟೇಜ್ ಇಸ್ ನಾಟ್ ಪ್ರಪೋರ್ಷನಲ್ ಟು I. ಅರ್ಥ? ತುಂಬ ಹೈ ಟೆಂಪ್ರೇಚರ್ಸಲ್ಲಿ, ತುಂಬ ಕಡಿಮೆ ಟೆಂಪ್ರೇಚರ್ಸಲ್ಲಿ ನಮ್ಮ ಏನು ಓಮ್ಸ್ ಲಾ ಇದೆಯಲ್ವಾ, V ceases to be proportional to I. And that when place, at what places? At higher at very small, at very low or at very higher temperatures. ತುಂಬ ಹೈ ಟೆಂಪ್ರೇಚರ್ಸಲ್ಲಿ. ಅದಕ್ಕೆ ನಿಮ್ಗೆ ಗೊತ್ತಲ್ವಾ, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ನಾವು ಎಷ್ಟೊಂದು ಡಿವೈಸಸ್ ಯೂಸ್ ಮಾಡ್ತೀವಿ. ಆ ಡಿವೈಸಸ್ ತುಂಬ ಹೈ ಟೆಂಪ್ರೇಚರ್ಸಲ್ಲಿ ವರ್ಕ್ ಆಗೋದಿಲ್ಲ, ತುಂಬ ಕಡಿಮೆ ಟೆಂಪ್ರೇಚರ್ಸಲ್ಲಿ ವರ್ಕ್ ಆಗೋದಿಲ್ಲ. ದೇರ್ ಇಸ್ ಸಮ್ ಟೆಂಪ್ರೇಚರ್ ಒಂದು ರೇಂಜ್ ಇರುತ್ತೆ. ಈಗ ಲ್ಯಾಪ್ಟಾಪ್ಸ್ ಆಗಲಿ, ಇನ್ನೊಂದು ಏನಾದರೂ ಆಗಲಿ, ದಿಸ್ ಟೆಂಪ್ರೇಚರ್ ರೇಂಜ್ ಇನ್ ವಿಚ್ ದೇ ವರ್ಕ್ ಎಫಿಷಿಯೆಂಟ್ಲಿ. ಏನಕ್ಕೆ ಅಂದರೆ ಬಿಕಾಸ್ ದಟ್ ವಾಟ್ ಎವರ್ VI ಆ್ಯಂಡ್ ಆಲ್ ದ ಥಿಂಗ್ಸ್ ವಿಲ್ ನಾಟ್ ವರ್ಕ್ ಅಟ್ ಅ ವೆರಿ ಹೈ ಟೆಂಪ್ರೇಚರ್. ಇದೊಂದು ಅರ್ಥ ಆಯ್ತಾ? ಅದಾದಮೇಲೆ ರಿಲೇಷನ್ ಬಿಟ್ವೀನ್ VI ಡಿಪೆಂಡ್ಸ್ ಅಪಾನ್ ದ ಸೈನ್ ಆಫ್ V ಅಂತ. ಸೊ ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಇಫ್ ದೇ ಆಸ್ಕ್ ಯು ರೈಟ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂದರೆ 2 ಮಾರ್ಕ್ಸ್ ಕೇಳಿದ್ರೆ ನೀವು ಏನು ಯೋಚನೆ ಮಾಡಬೇಡಿ. ಯು ಡೋಂಟ್ ಹ್ಯಾವ್ ಟು ರೈಟ್ ದ ಗ್ರಾಫ್ಸ್, ಎಕ್ಸ್ಪ್ಲನೇಷನ್, ಎವ್ರಿಥಿಂಗ್. ನಾನು NCERTಲಿ ಹೇಗಿದೆಯೋ ಹಾಗೆ ಹೇಳ್ಕೊಡ್ತೀನಿ. ಬಟ್ ನೀವು ಎಕ್ಸಾಮಲ್ಲಿ ಬರೀ 2 ಮಾರ್ಕ್ಸ್ ಹೇಳಿದ್ರೆ ಜಸ್ಟ್ ರೈಟ್ ಸೆಂಟೆನ್ಸ್, ದಟ್ಸ್ ಎನಫ್. ಒಂದು ವೇಳೆ 3 ಮಾರ್ಕ್ಸ್ಗೆ ಲಿಮಿಟೇಷನ್ಸ್ ಕೇಳಿದ್ರು ಅಂತ ಹೇಳಿದ್ರೆ ಐ ವುಡ್ ಸಜೆಸ್ಟ್ ರೈಟ್ ಒನ್ ಸೆಂಟೆನ್ಸ್ ಆಗುತ್ತೆ. ಯಾಕಂದರೆ 3 ಮಾರ್ಕ್ಸ್ಗೆ ಬರೀ 3 ಲೈನ್ಸ್ ಬರೆದ್ರೆ ಇಟ್ಸ್ ನಾಟ್ ಗುಡ್. ಓಕೆ, ಅದಕ್ಕೋಸ್ಕರ. ಆ್ಯಂಡ್ ಯು ಕ್ಯಾನ್ ಇಂಪ್ರೆಸ್ ಲೆಕ್ಚರರ್. ಅದು ಯಾರು ಕರೆಕ್ಟ್ ಮಾಡ್ತಾರೋ ಅವರು 3 ಮಾರ್ಕ್ಸ್ಗೆ ನೀವು ಬರೆದು ಅಟ್ ಹೈ ಟೆಂಪ್ರೇಚರ್ಸ್, ಲೋ ಟೆಂಪ್ರೇಚರ್ಸ್, ಇಟ್ಸ್ ನಾಟ್ ಓಮ್ಸ್ ಲಾ ಇಸ್ ನಾಟ್ ಒಬೇಡ್ ಅಂತ ಬರೆದ್ರೆ ಇಟ್ ವಿಲ್ ಬಿ ಮೋರ್ ಇಂಪ್ರೆಸಿಂಗ್ ಫಾರ್ ದೆಮ್. ಚೆನ್ನಾಗಿ ಬರೆದೆ ನಮ್ಮ ಮಗು ಯಾರು ಅಂತ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಎಕ್ಸಾಮಿನರ್, ಯಾರು ಕರೆಕ್ಟ್ ಮಾಡ್ತಾರೆ ಅವ್ರ ಕೈಯಲ್ಲಿ. ಓಕೆ, ರಿಲೇಷನ್ ಬಿಟ್ವೀನ್ V and I ಡಿಪೆಂಡ್ ಆನ್ ಸೈನ್. ಅಂದರೆ ಏನು? ಕೆಲವೊಂದು ದಿನ ಡಯೋಡ್ಸ್ ತೊಗೊಂಡಾಗ ನಾವು ವಿಲ್ ಡಿಸ್ಕಸ್ ಸೆಮಿಕಂಡಕ್ಟರ್ ಡಿವೈಸಸ್. ಓಕೆ, ನೀವೇನಾದರೂ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಆಗಿಬಿಟ್ರೆ ಫ್ಯೂಚರಲ್ಲಿ ಬರೀ ಕ್ಯಾರೆಕ್ಟರಿಸ್ಟಿಕ್ಸ್, VI ಕ್ಯಾರೆಕ್ಟರಿಸ್ಟಿಕ್ಸ್ ಕರವೆ ಎಲ್ಲದಕ್ಕೂ ಡಯೋಡು, ಟ್ರಾನ್ಸಿಸ್ಟರು, ಇನ್ನೊಂದು CMOS ಏನೋ ಇರುತ್ತೆ. ಆ್ಯಕ್ಚುಲಿ ಎಲ್ಲದಕ್ಕೂ ನೀವು ಯು ಹ್ಯಾವ್ ಟು ಡ್ರಾ ದ VI ಕ್ಯಾರೆಕ್ಟರ್ಸ್. ಅಂದರೆ ಆ ಡಯೋಡು ಇಲ್ಲ ಟ್ರಾನ್ಸಿಸ್ಟರು ಹೇಗೆ ಬಿಹೇವ್ ಮಾಡುತ್ತೆ ಅಂದ್ಬಿಟ್ಟು. ಮೋಸ್ಟ್ ಆಫ್ ಟೈಮ್ಸು ಸೊ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ದೋಸ್ ಕೈಂಡ್ ಆಫ್ ಲೈಕ್ ಡಯೋಡ್ಸ್ ಆಗಿರಲಿ, ಟ್ರಾನ್ಸಿಸ್ಟರ್ಸ್ ಆಗಿರಲಿ, ಕೆಲವೊಂದು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ಸ್ ಆಗಿರಲಿ. ಕೆಲವೊಂದು ಸತಿ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ದೋಸ್ ಡಿವೈಸಸ್ ಆ್ಯಂಡ್ ವಿ ಕಾಲ್ ದೋಸ್ ಡಿವೈಸಸ್ ನಾನ್ ಓಮಿಕ್ ಡಿವೈಸಸ್ ವೇರ್ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಫಾರ್ ದೋಸ್ ಡಿವೈಸಸ್ ದೇ ಬಿಹೇವ್ ಡಿಫ್ರೆಂಟ್ಲಿ. ನೀನು ವೋಲ್ಟೇಜು ವೆನ್ ಯು ಗಿವ್ ಇನ್ ಒನ್ ಡೈರೆಕ್ಷನ್ ದೇ ಬಿಹೇವ್ ಡಿಫ್ರೆಂಟ್ಲಿ. ವೆನ್ ಯು ಗಿವ್ ಇನ್ ಆಪೋಸಿಟ್ ಡೈರೆಕ್ಷನ್ ವಿ ಕಾಲ್ ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಆಯಿತಾ? ಹೇಳ್ಕೊಡ್ತೀನಿ, ಡೋಂಟ್ ವರಿ, ದ ಚಾಪ್ಟರ್ ಇಸ್ ವೆರಿ ಈಸಿ. ಐ ಆಮ್ ಗೋಯಿಂಗ್ ಟು ಟೀಚ್ ದ ಚಾಪ್ಟರ್ ವೆರಿ ಕ್ವಿಕ್ಲಿ. ಆ್ಯಂಡ್ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸಲ್ಲಿ ದೇ ಬಿಹೇವ್ ಡಿಫ್ರೆಂಟ್ಲಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ವಿ ಡೋಂಟ್ ಹ್ಯಾವ್ VI ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಆ್ಯಂಡ್ ಅದಕ್ಕೋಸ್ಕರ ಓಮ್ಸ್ ಲಾ ಇಸ್ ನಾಟ್ ಒಬೇಡ್.
ದ ಸೇಮ್ ಟೈಮ್ ಓಮ್ಸ್ ಅನ್ನೋದು ಕೆಲವೊಂದು ಅಗೇನ್ ಸೆಮಿಕಂಡಕ್ಟರ್ಸ್ ತೊಗೊಂಡ್ರೆ ಅದರಲ್ಲಿ ಸಿಂಗಲ್ ವೋಲ್ಟೇಜ್ಗೆ ಅಂದರೆ ಹೇಗಿರುತ್ತೆ ವಿ ಐ ಗ್ರಾಫ್ ಅಂತ ಹೇಳಿದ್ರೆ ಫಾರ್ ಟೂ ಡಿಫ್ರೆಂಟ್ ವೋಲ್ಟೇಜ್ ಗೆಟ್ ಸೇಮ್ ಕರೆಂಟ್. ದಟ್ಸ್ ನಾಟ್ ಪಾಸಿಬಲ್. ನೋ, ವೋಲ್ಟೇಜ್ ಚೇಂಜ್ ಮಾಡ್ತಾರೆ, ಕರೆಂಟ್ ಚೇಂಜ್ ಆಗ್ತಾ ಇರಬೇಕು. ಬಟ್ ಸಮ್ ಟೈಮ್ ಯು ಮೇ ಗೆಟ್ ರಿಲೇಷನ್ ಬಿಟ್ವೀನ್ ವಿ ಆ್ಯಂಡ್ ಇಸ್ ನಾಟ್ ಯೂನಿಕ್. ಯುನಿಕ್ ಆಗಿಲ್ಲ, 1-to-1 ಫಂಕ್ಷನ್. ನೀವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮ್ಯಾಥ್ಸಲ್ಲಿ 1-to-1 ಫಂಕ್ಷನ್, ಇಟ್ಸ್ ನಾಟ್ 1-to-1 ಫಂಕ್ಷನ್. ಫಾರ್ ಎವ್ರಿ ಒನ್ ವ್ಯಾಲ್ಯೂ ದೇರ್ ಶುಡ್ ಬಿ ಓನ್ಲಿ ಒನ್ ಔಟ್ಪುಟ್. ಓಕೆ, V1 ಆ್ಯಂಡ್ V2 ಇದೆಯಲ್ವಾ, ಅದರಿಂದ ಸೊ ದಿಸ್ ನಾಟ್ ಯೂನಿಕ್ ಅಂತ. ಅಗೇನ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎಲೆಕ್ಟ್ರೋಲೈಟ್ಸ್ ಅಂದರೆ ನಾವು ಕಂಡಕ್ಟರ್ ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಕೆಮಿಸ್ಟ್ರಿ ನೆನಪಿದೆ, ಕೆಮಿಸ್ಟ್ರಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಅದೊಂದು ಕ್ವಶನ್ ಐ ಥಿಂಕ್ ಎಲೆಕ್ಟ್ರಿಕ್ ಕೆಮಿಸ್ಟ್ರಿಯಲ್ಲಿ ಕೇಳ್ತಾರೆ. ಅದರಲ್ಲಿ ಇಫ್ ಯು ರಿಮೆಂಬರ್ ಕೆಮಿಸ್ಟ್ರಿಯಲ್ಲಿ ನೆನಪಿದೆ ಅಂತ ಹೇಳಿದ್ರೆ ಈ ಚಾಪ್ಟರು ಇದು ತುಂಬ ಇಂಪಾರ್ಟೆಂಟ್, ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಆಯಿತಾ. ಸೊ ಅಲ್ಲಿ ಗ್ಯಾಲ್ನೋಮೀಟರ್ ದೇ ಟೇಕ್ ಎ ವೀಟ್ಸ್ಟೋನ್ಸ್ ಬ್ರಿಡ್ಜ್, ದೇ ವಿಲ್ ಕಂಡಕ್ಟ್ ಎ ಯೂನಿಟ್ ಕಂಡಕ್ಟಿವಿಟಿ ಸೆಲ್. ದಿಸ್ ಸಮಥಿಂಗ್ ಕಾಲ್ಡ್ ಎಸ್ ಡಿಪೆಂಡೆನ್ಸ್ ಆಫ್ ಕಂಡಕ್ಟಿವಿಟಿ ಆನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಇದೆ ಅದರಲ್ಲಿ. ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ ದೇ ಟೇಕ್ ಇದು ಓನ್ಲಿ, ದೇ ವಿಲ್ ಟೇಕ್ ಏನಂತಾರೆ ಅದನ್ನ, ದೇ ಟೇಕ್ ದ ವೀಟ್ಸ್ಟೋನ್ಸ್ ಬ್ರಿಡ್ಜ್, ವಾಟ್ ವಿ ಲರ್ನ್ ಹಿಯರ್ ನಾವು. ಎನಿವೆ, ಕಮಿಂಗ್ ಡ್ರಿಫ್ಟ್ ವೆಲಾಸಿಟಿ. ಸೊ ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ? ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳೇ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಫ್ರೀ ಕಂಡಕ್ಟರ್ ತೊಗೊಂಡಾಗ ಕಂಡಕ್ಟರ್ ತೊಗೊಂಡು ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಫ್ರೀ ಎಲೆಕ್ಟ್ರಾನ್ಸು ರ್ಯಾಂಡಮ್ ಆಗಿ ಮೋಷನ್ ನಡೀತಾ ಇರ್ತದೆ, ರ್ಯಾಂಡಮ್ ಆಗಿ ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ಗುದ್ಕೊತಾ ಇರ್ತದೆ. ಆ್ಯಕ್ಚುಲಿ ರ್ಯಾಂಡಮ್ ಮೋಷನ್ ಇರುತ್ತೆ 100%. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ವಯರು 100 ಕಿಲೋಮೀಟರ್ಸ್, ಒಂದು 10 ಕಿಲೋಮೀಟರ್ 100 ಕಿಲೋಮೀಟರ್ಸ್ ಇರಲಿ. ನಾವು ಇಲ್ಲಿ ಚಿಕ್ಕ ಮಕ್ಕಳು, ನಾನು ಫಸ್ಟ್ 10th ಟೀಚ್ ಮಾಡ್ತೇನೆ, 9th 10th ಟೀಚ್ ಮಾಡ್ತಾ ಇದೆ. ಆಗ ನಾನು 6th 7th ಟೀಚ್ ಮಾಡ್ತೀನಿ. ಓಕೆ, ಸೊ ಅವ್ರು ಕೇಳ್ತಾ ಇದ್ರು, ಅಲ್ಲ ಅವು ಅಷ್ಟು ಉದ್ದ ವೈರ್ ಇದೆಯಲ್ವಾ, ಸೊ ನಾವಿಲ್ಲಿ ಕರೆಂಟ್ ಕೊಟ್ಟಿದ ತಕ್ಷಣ ಎಲೆಕ್ಟ್ರಾನ್ ಅಷ್ಟು ಉದ್ದ ಎಷ್ಟು ಫಾಸ್ಟಾಗಿ ಅದು ಹಿಂಗೆ ಅಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಂದರೆ ಇಲ್ಲಿಂದ 100 ಕಿಲೋಮೀಟರ್ಸ್ ಹೋಗೋಕ್ಕೆ ಟೈಮ್ ಹಿಡಿಯುತ್ತಲ್ವ ಅದಕ್ಕೆ. ಇಲ್ಲಿ ಆನ್ ಸ್ವಿಚ್ ಆನ್ ಮಾಡಿದ ಸ್ಟಕ್ ಅಂತ ಆನ್ ಆಗುತ್ತೆ ಬಲ್ಬು. ಸೊ ಹೌ ಇಟ್ಸ್ ಪಾಸಿಬಲ್? ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಕಂಡಕ್ಟರ್ಸಲ್ಲಿ ಎಷ್ಟೊಂದು ಎಲೆಕ್ಟ್ರಾನ್ಸ್ ಆಲ್ರೆಡಿ ಓಡಾಡ್ತಾ ಇರ್ತವೆ. ಅಲ್ಲಿ ನೀವು ಕೊಟ್ಟಿದ ತಕ್ಷಣ ಜಸ್ಟ್ ಹಂಗೆ ಬರುತ್ತೆ ಆಚೆ ಕಡೆ. ಏನು ಇಮ್ಯಾಜಿನ್, ಈಗ ವೈರ್ ಫುಲ್ ಆಫ್ ಮಾರ್ಬಲ್ ಬಾಲ್ಸ್, ಒಂದು ಕಡೆ ಪ್ರೆಸ್ ಮಾಡಿದ್ರೆ ಇನ್ನೊಂದು ಕಡೆ ಆಟೋಮೆಟಿಕ್ ಬೀಳುತ್ತೆ. ಆ್ಯಕ್ಚುಲಿ ಎನಿವೆ ಅಷ್ಟೊಂದೆಲ್ಲ ಬೇಡ. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ದಟ್. ಸೊ ಕಂಡಕ್ಟರ್ ತೊಗೊಂಡ್ರೆ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ರ್ಯಾಂಡಮಾಗಿ ಗುದ್ಕೊಳ್ತಾ ಇರ್ತವೆ. ಬಿಕಾಸ್ ಏನಕ್ಕೆ ಅಂದರೆ ಇನ್ ಬಿಟ್ವೀನ್ ಅಯಾನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಪರ್ ಅಂತ ತೊಗೊಂಡ್ರೆ ಈ ಕಾಪರ್ ಅಯಾನ್ಸ್ ಇರುತ್ತಲ್ವಾ, ಅದು ಮೂವ್ ಆಗೋದಿಲ್ಲ. ನಿಮ್ಮ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರ Cu2+, ಏನೋ ಸಿ ಯು ಇದು ಅಯಾನ್ಸ್ ಇರುತ್ತಲ್ಲ, ಇದು ಮೂವ್ ಆಗೋದಿಲ್ಲ. ಇದು ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಒಂದು ಕಾಪರ್ಗೆ ಗುದ್ದುತ್ತೆ, ಇನ್ನೊಂದು ಕಾಪರ್ಗೆ ಗುದ್ದುತ್ತೆ, ಮತ್ತು ಇನ್ನೊಂದು ಯಾವ ಆಟಮ್ ಗುದ್ದುತ್ತೆ. ಸೊ ದೇ ವಿಲ್ ಬಿ ಜಸ್ಟ್ ಹಿಟ್ಟಿಂಗ್ ಈಚ್ ಅದರ್ ಆ್ಯಂಡ್ ದೇ ವಿಲ್ ಬಿ ಹಂಗೆ ಓಡಾಡ್ತಾ ಅಲ್ಲೇ ಬಿದ್ದಿರ್ತವೆ. ನಾನು ದ ಮೂಮೆಂಟ್ ಐ ಅಪ್ಲೈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ ತಕ್ಷಣ ಅವೆಲ್ಲ ಒಂದು ಡೈರೆಕ್ಷನಲ್ಲಿ, ಅಂದರೆ ದೇ ವಿಲ್ ಸ್ಟಿಲ್ ಹ್ಯಾವ್ ರ್ಯಾಂಡಮ್ ಮೋಷನ್, ಬಟ್ ಓವರ್ ಆಲ್ ಚೆಕ್ ಮಾಡಿದಾಗ ದೇ ವಿಲ್ ಬಿ ಮೂವಿಂಗ್ ಟು ಸಮ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ ತಕ್ಷಣ ಎಲ್ಲರೂ ಆರಾಮ್ ಹಿಂಗೆ ರ್ಯಾಂಡಮ್ ಆಗಿ they will be having lot of collisions, but at the end ನೀವು ಓವರ್ ಆಲ್ ಚೆಕ್ ಮಾಡಿದ್ರೆ they'll be slowly moving towards some particular direction. ಅರ್ಥ ಆಯ್ತಾ? ಸೊ ಅಂದರೆ ವಾಟ್ ಈಸ್ ದಿಸ್ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ದ ವೆಲಾಸಿಟಿ ಇಟ್ಸ್ ಆವ್ರೇಜ್ ವೆಲಾಸಿಟಿ. ಬಿಕಾಸ್ ಪ್ರತಿಯೊಂದು ಎಲೆಕ್ಟ್ರಾನು ಡಿಫ್ರೆಂಟ್ ವೆಲಾಸಿಟಿ ಹಿಂಗೆ ಹೊಡಿತಾ ಇರೋದು ಒಂದಿಂದ ಇನ್ನೊಂದಕ್ಕೆ. ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಅರ್ಥ ಆಯ್ತಾ? ಇಷ್ಟೇ ಡೆಫಿನೇಷನ್ ಕೇಳ್ತಾರೆ 1 ಮಾರ್ಕ್ಗೆ. ಆವ್ರೇಜ್ ನಿಮಗೆ ಕೀವರ್ಡ್ಸ್ ನೆನ್ಪಿಟ್ಕೊಬೇಕು. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು? ಆವ್ರೇಜ್ ವೆಲಾಸಿಟಿ. ಯಾಕೆ ಆವ್ರೇಜ್ ವೆಲಾಸಿಟಿ? ಬಿಕಾಸ್ ಎಲೆಕ್ಟ್ರಾನ್ ಅನ್ನೋದು ಬರೀ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ ತಕ್ಷಣ ಏನು ಆರಾಮಾಗಿ ಒಂದೇ ಡೈರೆಕ್ಷನ್ಗೆ ಹೋಗೋದಿಲ್ಲ. ಅದು ಮತ್ತೆ ಯಾರು ಇನ್ನೊಂದು ಹೊಡೆಯೋದಕ್ಕೆ ಮತ್ತೆ ಇನ್ನೊಂದು ಹೊಡೆಯುತ್ತೆ, ಇನ್ನೊಂದು ಹೊಡೆದು ಹಿಂಗೆ ಮಾಡಿ ಓವರ್ ಆಲ್ ಮೂವ್ ಆಗಿರುತ್ತೆ. ಇಲ್ಲ ಎನ್ ನಂಬರ್ ಆಫ್ ಸೊಲ್ಯೂಷನ್ಸ್. ಅರ್ಥ ಆಯ್ತಾ? ಅದರಿಂದ ಆವ್ರೇಜ್ ತೊಗೊತೀವಿ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಆರ್ ಇನ್ ದ ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಅಪ್ಲೈ ಮಾಡ್ತಾರೋ ಆಪೋಸಿಟ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗುತ್ತೆ. ಎಲ್ಲ ಬೇಡ, ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್. ಕೀವರ್ಡ್ಸ್ ಆವ್ರೇಜ್ ವೆಲಾಸಿಟಿ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆನ್ಪಿಟ್ಕೊಂಡು ಯು ಕ್ಯಾನ್ ರೈಟ್ ಹೌಎವರ್ ಯು ವಾಂಟ್. ಡ್ರಿಫ್ಟ್ ವೆಲಾಸಿಟಿ. ಈಗ ನಾವು ಡ್ರಿಫ್ಟ್ ವೆಲಾಸಿಟಿ ಇದೊಂದು ಜಸ್ಟ್ ಬೆಸ್ಟ್ ಎಕ್ಸಾಂಪಲ್. ಇದನ್ನ ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ನೆನ್ಪಿಟ್ಕೊಳ್ಳಿ. ಇದು ತುಂಬ ಎಕ್ಸಾಂಪಲ್. ನೀವು ಎಫರ್ಟ್ ಹಾಕ್ತೀರಾ, ಡೈಲಿ ಎಫರ್ಟ್ ಹಾಕ್ತಾ ಇರ್ತೀರಾ ಒಳ್ಳೆ ಮಾರ್ಕ್ಸ್ ತೊಗೊಬೇಕನ್ಬಿಟ್ಟು. ನಿಮ್ಮ ಎಫರ್ಟು ಒಂದು ಪ್ರಾಪರ್ ಡೈರೆಕ್ಷನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅರ್ಥ ಆಯ್ತಾ? ಸೊ ರ್ಯಾಂಡಮಾಗಿ ನೀವು ಎಷ್ಟೇ ಎಫರ್ಟ್ ಹಾಕ್ಬೋದು, ಹಿಂಗೆ, ಬಟ್ ಓವರ್ ಆಲ್ ನೀವು ಏನೂ ಕಲ್ತಿರೋದಿಲ್ಲ. ತಲೆಯಲ್ಲಿ ಏನೇನೋ ಸೋಷಿಯಲ್ ಮೀಡಿಯಾ ನೋಡೋದು, ಅದು ನೋಡೋದು. ಸೊ ರ್ಯಾಂಡಮಾಗಿ ನೀವು ಯಾವತ್ತು ಎಫರ್ಟ್ ಒಂದು ಡೈರೆಕ್ಷನ್ ಪ್ರಾಪರ್ ಅಪ್ಲೈ ಮಾಡ್ತೀವಿ. ಫಿಸಿಕ್ಸ್ ಸ್ಟಡಿ ಮಾಡೋಕೆ ಅಂದ್ಕೊಳ್ಳಿ. ಫಿಸಿಕ್ಸ್ ಸುಮ್ಮನೆ ಯಾವುದೋ ಒಂದು ಚಾಪ್ಟರ್ ತೊಗೊಳೋದು,
ಸುಮ್ಮನೆ ಯಾವುದೋ 5 ಮಾರ್ಕ್ ಡೆರಿವೇಷನ್ ಇದು ಇಂಪಾರ್ಟೆಂಟ್ ಅದನ್ನ ಓದೋದು, ಇನ್ನೊಂದು ಯಾವ ಚಾಪ್ಟರ್ ತಗೋದು, ಇನ್ನೊಂದು ಯಾವುದೋ ರ್ಯಾಂಡಮ್ ಆಗಿ ಸ್ಟಡಿಂಗ್, ಯು ಆರ್ ನಾಟ್ ಸ್ಟಡಿಂಗ್ ಇನ್ ಆರ್ಡರ್, ಪ್ರಾಪರ್ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇಲ್ಲ. ಆಗೇನಾಗುತ್ತೆ, ನೆಟ್ ರಿಸಲ್ಟ್ ಝೀರೋನೇ ಬರುತ್ತೆ. ನೀವು ಓದಿದ್ದೆಲ್ಲ ಮರ್ತೋಗ್ತಾನೆ ಇರ್ತೀರಾ. ನಮ್ಮ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದೆ, ಯಾಕೆ ಮರ್ತೋಗ್ತೀವಿ ಅಂತ, ಯಾಕಂದರೆ ನೀವು ರ್ಯಾಂಡಮಾಗಿ ಸ್ಟಡಿ ಮಾಡ್ತೀರಾ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇದು ಅಷ್ಟೇ, ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಮೂವ್ ಆಗ್ತಾ ಇರ್ತವೆ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೂ ಹೋಗಿದೆ, ಅಲ್ಲೇ ಇರ್ತವೆ ಆ್ಯಕ್ಚುಲಿ ಅವು. ಅರ್ಥ ಆಯ್ತಾ? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಐ ರಿಯಲಿ ಲೈಕ್ ಫಿಸಿಕ್ಸಲ್ಲಿ ಲರ್ನ್ ಲೈಫ್ ಆಲ್ಸೋ ಇನ್ ಫಿಸಿಕ್ಸ್. ಆಯಿತಾ? ಸೊ ನೀವು ಹಾಕೋ ಎಫರ್ಟ್ಸ್ ಯಾವತ್ತೇ ಆಗಲಿ ಒಂದು ಪ್ರಾಪರ್ ಆರ್ಡರ್ ಆಗಿ, ಒಂದು ಪ್ರಾಪರ್ ಪ್ಲ್ಯಾನಲ್ಲಿ ಫಿಸಿಕ್ಸ್ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಾಪರ್ ಆಗಿ. ನಾನು ಯಾಕೆ ಫಸ್ಟ್ ಇದನ್ನು ಟೀಚ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ಯಾಕೆ ನೆಕ್ಸ್ಟ್ ಟೀಚ್ ಮಾಡಬೇಕು, ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ನೀವು ಯಾವತ್ತೂ ಮರೆಯೋದಿಲ್ಲ. ಎನಿವೆ, ಸೊ ಕಮಿಂಗ್ ಟು ಯುವರ್ ನೌ, ಸೊ ವಾಟ್ ಈಸ್ ದಿಸ್ ವೆಲಾಸಿಟಿ? ಇಟ್ಸ್ ಆವ್ರೇಜ್ ವೆಲಾಸಿಟಿ. ಸೊ ನಾನು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಇದೆ, ಒಂದು ಎಲೆಕ್ಟ್ರಾನ್ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ಗೆ ಹೊಡಿತಾ ಇರ್ತಾರೆ, ಹೊಡೆದು ಮತ್ತೆ ಇನ್ನೆಲ್ಲ ಹೋಗ್ತಾ ಇದೆ ಆ್ಯಕ್ಚುಲಿ. ಸೊ ಇದರ ಇನಿಷಿಯಲ್ ವೆಲಾಸಿಟಿ ಇರುತ್ತೆ, ಇದು ಫೈನಲ್ ವೆಲಾಸಿಟಿ ಇರುತ್ತೆ. ಸೊ ನಾವು ಒಂದು ಪಾಯಿಂಟ್ ತೊಗೊಂಡ್ರೆ ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಏಟ್ ಈಸ್ ಅ ಬೆಸ್ಟ್ ಫಾರ್ಮುಲಾ. ಬಟ್ ಏನಾಗುತ್ತೆ ಬೇಸಿಕಲಿ, ಈ ಥರ ನಾವು ಇದನ್ನು ತೊಗೊಂಡು ಈ ಥರ ನಾವು ಸಿಂಗಲ್ ಪಾಯಿಂಟ್ ತೊಗೊಳೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟೇಕ್ ದ ಆವ್ರೇಜ್ ವೆಲಾಸಿಟಿ. ಯಾಕಂದರೆ ಇಲ್ಲೊಂದು ವೆಲಾಸಿಟಿ ಇರುತ್ತೆ, ಇಲ್ಲೊಂದು ವೆಲಾಸಿಟಿ, ವಿ ಹ್ಯಾವ್ ಟೇಕ್ ದ ಆವ್ರೇಜ್ ವೆಲಾಸಿಟಿ. ಎಲ್ಲಾದರೂ ಆವ್ರೇಜ್ ವೆಲಾಸಿಟಿ, ಆ್ಯಂಡ್ ದಿಸ್ ಆವ್ರೇಜ್ ಟೈಮ್ ವಿ ಕಾಲ್ ದಿಸ್ ಅಸ್ ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ಸ್ ಇನ್ ವೆರಿ ಬ್ಯೂಟಿಫುಲ್ ನೇಮ್. ಓಕೆ, ನಾನು ಹೇಳ್ತೀನಿ ನೋಡಿ, ಒಂದು ನಿಮಿಷ. ರಿಲ್ಯಾಕ್ಸೇಷನ್ ಟೈಮ್, ಒಂದು ನಿಮಿಷ. ಸೊ ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ ದೆ ಡ್ರಿಫ್ಟ್ ಈಸ್ ಕಾಲ್ಡ್ ಅಸ್ ಡ್ರಿಫ್ಟ್ ವೆಲಾಸಿಟಿ. ಇನಿಷಿಯಲಿ ಏನಾಗುತ್ತೆ, ಅವು ರ್ಯಾಂಡಮ್ಗೆ ಹೆಂಗಂದ್ರೆ ಸಿ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅವೆಲ್ಲೂ ಮೂವ್ ಆಗ್ತಾ ಇರಲ್ಲ. ಇನಿಷಿಯಲ್ ವೆಲಾಸಿಟಿ ಅಂದರೆ ಇನಿಷಿಯಲಿ ಎಲೆಕ್ಟ್ರಾನ್ಗೆ ಇನಿಷಿಯಲ್ ವೆಲಾಸಿಟಿ ಇರುತ್ತೆ, ಬಟ್ ಇನಿಷಿಯಲಿ ವಿತೌಟ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲ ಮೂವ್ ಆಗಿ ಅಲ್ಲೇ ಇರ್ತವೆ. ಆದರೆ ಇನಿಷಿಯಲ್ ಆವ್ರೇಜ್ ವೆಲಾಸಿಟಿ ಝೀರೋ. ಅದಾದಮೇಲೆ ಏರಿಯಾ ಅಲ್ಲ, ಏನೆಂದು ಆಕ್ಸಲರೇಷನ್ ಇಂಟು ಆವ್ರೇಜ್ ಟೈಮ್ ಪೀರಿಯಡ್. ವಾಟ್ ಇಸ್ ಆವ್ರೇಜ್ ಟೈಮ್ ಪೀರಿಯಡ್? ಸೊ ಯಾವುದೋ ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಹೊಡೆಯುತ್ತೆ, ಇಲ್ಲ ಅಯಾನ್ ಹೊಡೆಯುತ್ತೆ, ಮತ್ತು ಇನ್ನೊಂದು ಆಟಮ್ ಹೊಡೆಯುತ್ತೆ, ಮತ್ತು ಇನ್ನೊಂದು ಹೊಡೆಯುತ್ತೆ. ಇದು ಹೊಡಿಬೇಕಾದ್ರೆ ಟೈಮ್ ತೊಗೊಳ್ತಲ್ವ, ಇಟ್ ಟೇಕ್ ಸಮ್ ಟೈಮ್ ಬಿಟ್ವೀನ್ ಟೂ ಕಲ್ಯೂಷನ್ಸ್. ದಟ್ ಇಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್. ಸೊ ವಾಟ್ ಇಸ್ ರಿಲ್ಯಾಕ್ಸೇಷನ್ ಟೈಮ್? ಇಟ್ಸ್ ಅದು ಎಷ್ಟೊಂದು ಟೈಮ್ ಇರುತ್ತೆ, ಒಂದೇ ಅಂತಲ್ಲ ಎಷ್ಟೊಂದು ಟೈಮ್ ಇರುತ್ತೆ. ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ದ ಆವ್ರೇಜ್ ಟೈಮ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲ್ಯೂಷನ್ಸ್. Average time between two successive collisions between electrons and atoms or ions like that. So basically average time. For example, ಏನಂತೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಒಂದು ಇಲ್ಲಿ ಹೊಡೆಯುತ್ತೆ, ಮತ್ತೆ ಹಿಂಗೆ ಹೋಗ್ತಾ ಇರುತ್ತೆ. ಇಲ್ ಟೇಕ್ ಡಿಫ್ರೆಂಟ್ ಟೈಮ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲ್ಯೂಷನ್ಸ್. ಸೊ ಅದರದ್ದು ಆವ್ರೇಜು ರಿಲ್ಯಾಕ್ಸೇಷನ್ ಟೈಮ್. ಯಾಕೆ ವರ್ಡ್ ರಿಲ್ಯಾಕ್ಸೇಷನ್ ಆಗ್ತದೆ? ಬಿಕಾಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲ್ಯೂಷನ್ಸ್ ರಿಲ್ಯಾಕ್ಸ್ ಆಗಿರುತ್ತಲ್ವ, ಬಿಕಾಸ್ ಇಸ್ ನಾಟ್ ಹಿಟ್ಟಿಂಗ್ ಎನಿ ಒನ್. ರಿಲ್ಯಾಕ್ಸೇಷನ್ ಟೈಮ್. ಸೊ ಎಲೆಕ್ಟ್ರಾನ್ ಹಿಟ್ಟಿಂಗ್ ಫ್ರಮ್ ಒಂದಿಂದ ಇನ್ನೊಂದು ಹೊಡೆಯುತ್ತಲ್ವಾ, ಸೊ ಸೆಂಟ್ರಲ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರುತ್ತಲ್ವ, ಸೊ ರಿಲ್ಯಾಕ್ಸೇಷನ್ ಟೈಮ್. ನೀವು ಅಷ್ಟೇ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ರಿಲ್ಯಾಕ್ಸೇಷನ್ ಟೈಮ್ ಫಾರ್ ಯು. ಅಫ್ಕೋರ್ಸ್ CET ಎಕ್ಸಾಮ್ ಇರುತ್ತೆ, ಯಾರು CET ಹೋದ್ರೆ ಅವ್ರು ರಿಲ್ಯಾಕ್ಸೇಷನ್ ಟೈಮ್. CET ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ ರಿಲ್ಯಾಕ್ಸೇಷನ್ ಟೈಮ್. ದ ಬಿಗ್ಗೆಸ್ಟ್ ರಿಲ್ಯಾಕ್ಸೇಷನ್ ಟೈಮ್ ದಟ್ ಯು ಗೆಟ್ ಇನ್ ಯುವರ್ ಲೈಫ್ ಇಸ್ ನಿಮ್ಮ ಲೈಫಲ್ಲಿ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಓದಿ, CET ಚೆನ್ನಾಗಿ ಓದಿ, 100% ಎಫರ್ಟ್ ಹಾಕಿ. ಬಿಕಾಸ್ CET ಎಕ್ಸಾಮ್ಸ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ 3 to 4 months ಟೈಮ್ ಸಿಗುತ್ತೆ. ಸೊ ಬಿಟ್ವೀನ್ ಟು ದಿಸ್ ಥಿಂಗ್ ಆಫ್ಟರ್ CET ಆ್ಯಂಡ್ ಯುವರ್ ಕಾಲೇಜ್ ಅಡ್ಮಿಷನ್, ರಿಲ್ಯಾಕ್ಸೇಷನ್ ಟೈಮ್ ಫಾರ್ ಯು. ನಿಮಗೆಲ್ಲ ರಿಲ್ಯಾಕ್ಸೇಷನ್ ಟೈಮ್ ಏನು ಬೇಕಾದ್ರೂ ಮಾಡ್ಬೋದು. ಅದೇ ರೀತಿ ನಮ್ಮ ಎಲೆಕ್ಟ್ರಾನ್ ರಿಲ್ಯಾಕ್ಸೇಷನ್ ಟೈಮ್ ಇರುತ್ತೆ. ಓಕೆ, ಸಾರಿ. ಸೊ ಕಮ್ ಟು ಡೈರೆಕ್ಟ್ಲಿ ದ VD ಈಸ್ ಈಕ್ವಲ್ ಟು ಟೌ. ನಾವು ಟೌ ಅಂತ ಬರಿತೀವಿ. ಐ ನೀಡ್ ಟು ಫೈಂಡ್ ಆಕ್ಸಲರೇಷನ್. ಎಷ್ಟಿದೆ? ಆಕ್ಸಲರೇಷನ್ ಫಾರ್ಮುಲಾ ಏನು? ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಅಲ್ವಾ? ನಾವು 9th ಕಲ್ತಿರ್ತೀವಿ. ಫೋರ್ಸ್ ಏನು? ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್? ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ವಾಟ್ ಈಸ್ ಫೋರ್ಸ್? ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಇದೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ E. ಸೊ ಫೋರ್ಸ್ ಏನಾಗುತ್ತೆ? F ಇಂಟು E ಇಂಟು F ಕ್ಯೂ. ಫೋರ್ಸ್ ಏನಾಗುತ್ತೆ? E ಇಂಟು E ಬರುತ್ತೆ. ಸಿಂಪಲ್. ಸೊ ಫೋರ್ಸ್ ಪ್ಲೇಸಲ್ಲಿ ನಾನು E ಇಂಟು E ಬರ್ತೀನಿ. ಸೊ ಐಲ್ ಗೆಟ್ ವ್ಯಾಲ್ಯೂ as M. I'm going to substitute this value in this equation. Then you're going to get VD is equal to minus charge ಇರುತ್ತೆ. VD is equal to minus E tau by M. ಎಷ್ಟು ಸಿಂಪಲ್ ಡೆರಿವೇಷನ್ನು, ಇಷ್ಟೇ ನೆನ್ಪಿಟ್ಕೊಬೇಕು. ನೀವು ಎಲ್ಲದನ್ನು ಮಗ್ಗಪ್ ಮಾಡಬಾರ್ದು. ಯಾವುದೋ ಬುಕ್ ತೆಗೆದ್ರೆ ಇಷ್ಟು ಎಕ್ಸ್ಪ್ಲನೇಷನ್ ಇರುತ್ತೆ, ಅದನ್ನು ಹೇಳ್ತೀನಿ ಹೆಂಗೆ ಬರೀಬೇಕಂತ. ಸಿಂಪಲ್ ಆಗಿ V is equal to U plus AT. U ಆವ್ರೇಜ್ 0 ಇರುತ್ತೆ. V ಆವ್ರೇಜ್ ಡ್ರಿಫ್ಟ್ ವೆಲಾಸಿಟಿ. ಆಕ್ಸಲರೇಷನ್ ಪ್ಲೇಸಲ್ಲಿ ಫೋರ್ಸ್ ಬೈ M. ಫೋರ್ಸ್ ಇಸ್ ಈಕ್ವಲ್ ಟು E ಇಂಟು E. ಮುಗೀತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಎಂಟೈರ್ ಡೆರಿವೇಷನ್. ಸಿಂಪಲ್ ಆಗಿರುತ್ತೆ. ಬಟ್ ನೀವು ಎಕ್ಸಾಮಲ್ಲಿ ಕೇಳಿದಾಗ ಬರೀಬೇಕು. ಸೊ ಆಲ್ವೇಸ್ ಕನ್ಸಿಡರ್ ಒನ್ ಕಂಡಕ್ಟರ್.
ಅದಾದಮೇಲೆ ಡಿಸ್ಕ್ರೈಬ್ ದ ಡಯಾಗ್ರಾಮ್. ಯಾವತ್ತು ಡಿರೈವೇಷನ್ ಬರೆದಾಗ 3 ಮಾರ್ಕ್ಸ್ ಯೂಶಲಿ ಕೇಳ್ತಾರೆ. 3 ಮಾರ್ಕ್ಸ್ ಕೇಳಿದ್ರೆ ಡಯಾಗ್ರಾಮ್ ಡಿಸ್ಕ್ರೈಬ್ ಮಾಡಬೇಕು. ಅದಾದಮೇಲೆ ನಂತರ ವೆನ್ ಎಲೆಕ್ಟ್ರಾನ್ ಇಸ್ ಫೀಲ್ಡ್ ಇಸ್ ಸೆಟಪ್ ಇನ್ ಕಂಡಕ್ಟರ್, ಎಲೆಕ್ಟ್ರಾನ್ ಡ್ರಿಫ್ಟ್ ವಿತ್ ದ ವೆಲಾಸಿಟಿ ಆಫ್ ವಿ ಡಿ. ಆಮೇಲೆ ಎಕ್ಸಾಂಪಲ್ ಇಫ್ ದೇ ಆಸ್ಕ್ ಯು ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ, ದೆನ್ ದೆನ್ ಡೂ ದ ಡಿರೈವೇಷನ್. ಆ ಥರ ಕೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಫಸ್ಟ್ ಡಿಫೈನ್ ಮಾಡಿ. ಇಟ್ಸ್ ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ electrons drift in a particular directions in the presence of external field. ಅರ್ಥ ಆಯ್ತಾ? ಬರ್ದು ಅಗೇನ್ ಸೊ ಇಲ್ಲಿ ಫೋರ್ಸ್ ಫೈಂಡ್ ಮಾಡ್ತೀವಿ, ದೆನ್ ಆಕ್ಸಲೇಷನ್ ಫೈಂಡ್. ಆ್ಯಕ್ಚುಲಿ ನಾನು ಹಿಂಗೆ ಹೇಳ್ಕೊಟ್ಟು ಉಲ್ಟಾ ಹೇಳ್ಕೊಟ್ಟಿದ್ದೀನಿ. ಬಟ್ ಯು ಶುಡ್ ರಿಮೆಂಬರ್ ಇನ್ ಅದರ್ ವೇ, ಬಿಕಾಸ್ ಆಬ್ವಿಯಸ್ಲಿ ಸ್ಟೆಪ್ ಬೈ ಸ್ಟೆಪ್ ಫೋರ್ಸ್ ಫೈಂಡ್ ಮಾಡ್ತೀವಿ, ಆಕ್ಸಲೇಷನ್ ಫೈಂಡ್ ಮಾಡ್ತೀವಿ. ಅದಾದಮೇಲೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇಟ್ ಇಸ್ ಸಿಂಗಲ್ ಫಾರ್ಮುಲಾ, ಬಟ್ ನಾವು ಆವ್ರೇಜ್ ತೊಗೊಬೇಕಾಗುತ್ತೆ. ಆವ್ರೇಜ್ ಆಫ್ ಟೈಮ್ ಇಸ್ ರಿಲ್ಯಾಕ್ಸೇಷನ್ ಟೈಮ್. ಯು ಕ್ಯಾನ್ ರೈಟ್ ಇಲ್ಲಿ ಬರೀಬೋದು ವಾಟ್ ಈಸ್ ಟೌ ಅಂತ. ರಿಲ್ಯಾಕ್ಸೇಷನ್ ಟೈಮ್ ಬಿಟ್ವೀನ್ 2 ಸಕ್ಸೆಸಿವ್ ಕೊಲಿಷನ್. ನೆನ್ಪಿಟ್ಕೊಳ್ಳಿ, ಬೋರ್ಡ್ ಎಕ್ಸಾಮ್ ಆದಮೇಲೆ CET ಆದಮೇಲೆ ಕಾಲೇಜ್ಗೆ ಟೈಮ್ ಇರುತ್ತಲ್ವಾ, ರಿಲ್ಯಾಕ್ಸೇಷನ್ ಟೈಮ್ ಬಿಟ್ವೀನ್ 2 ಸಕ್ಸೆಸಿವ್ ಯುವರ್ ಅಕಾಡೆಮಿಕ್ ಇಯರ್ಸ್. ಓಕೆ, ಅದು ಒಂಥರ ಒಳ್ಳೆಯದೇ ಅಲ್ವಾ? CETಯಲ್ಲಿ ತಲೆ ಹೊಡ್ಕೊಂಡಿರ್ತೀರ, ಚಚ್ಕೊಂಡಿರ್ತೀರ ಎಕ್ಸಾಮ್ ಓದಿ. ಮತ್ತು ಇಂಜಿನಿಯರಿಂಗ್ ಹೋದ್ಮೇಲೆ ನೀವು ತಲೆ ಚಚ್ಕೊಬೇಕಾಗುತ್ತೆ. ಅದರಿಂದ ಆ ಎರಡರ ಮಧ್ಯೆ ರಿಲ್ಯಾಕ್ಸೇಷನ್ ಟೈಮ್. ಸೊ ಆ ಥರ. ಸೊ ಆವ್ರೇಜ್ ವೆಲಾಸಿಟಿ ವಿ ಡಿ 8 ಹೋಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳು ಗೆಟ್ ದ ಆನ್ಸರ್. ಇಟ್ಸ್ ವೆರಿ ಸಿಂಪಲ್. ದಯವಿಟ್ಟು ನಾನು ಹೇಳ್ತೀನಿ, ಪ್ರತಿಯೊಂದು ಡಿರೈವೇಷನ್ನು ನಾನು ಹೇಳ್ತೀನಿ, ಯು ಹ್ಯಾವ್ ಟು ರೈಟ್ ಇಟ್. ಫಸ್ಟ್ ಅರ್ಥ ಮಾಡ್ಕೊಬೇಕು. ನಾನು ಇನ್ನು ನೋಡಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಹೆಂಗೆ ನೆನ್ಪಿಟ್ಕೊಬೇಕು ಡಿರೈವೇಷನ್. ವಿ ಈಸ್ ಈಕ್ವಲ್ ಯು ಪ್ಲಸ್ ಎ ಟಿ ನೆನ್ಪಿಟ್ಕೊಬೇಕು. ಅಲ್ಲಿಂದ ಡಿರೈವೇಷನ್ ಮಾಡ್ತೀವಿ. ಇದನ್ನು ಡಿರೈವೇಷನಲ್ಲಿ ರಿವರ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಂತಕ್ಕೆ ಅಂತ ಹೇಳಿ ಸ್ಟೆಪ್ಸ್ ಬರೀಬೇಕಲ್ಲ ಪ್ರಾಪರಾಗಿ. ನೀವು ಡಿರೈವೇಷನ್ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ದೇರ್ ಇಸ್ ನಥಿಂಗ್ ವರಿ. ಇನ್ ಫ್ಯಾಕ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ವಿ ಈಸ್ ಈಕ್ವಲ್ ಯು ಪ್ಲಸ್ ಎ ಟಿ ಫಸ್ಟ್ and then put all these things, then you can get this and substitute. ಯಾವ ರೀತಿ ಬೇಕದು ಮಾಡ್ಬೋದು, ಬಟ್ ನೆನ್ಪಿಟ್ಕೊಬೇಕು, ದಿಸ್ ನೋ ರೂಲ್ ನೀವು ಹಿಂಗೆ ಮಾಡ್ಬೇಕಂತ. ನೀವು ಹಿಂಗೂ ಮಾಡ್ಬೋದು. ಫಸ್ಟ್ ಇದನ್ನು ಬರೆದು ಬಿಟ್ಟು ಅದಾದ್ಮೇಲೆ ಇದನ್ನು ಬರೀಬೋದು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಯವಿಟ್ಟು ಟೇಕ್ಸ್ ಲಾಟ್ ಆಫ್ ಟೈಮ್. ನಾನೀಗ ಆಲ್ಮೋಸ್ಟ್ 2 hours ಕುತ್ಕೊಂಡು ಕ್ಲಿಯರ್ ನೋಟ್ಸ್ ಬರೆದು ಒಂದೊಂದು ಬುಕ್ಕಲ್ಲಿ ನೀವು ಚೆಕ್ ಮಾಡಿದ್ರೆ ಡಿರೈವೇಷನ್ ಒಂದ್ಸತಿ 4 ಪೇಜು, ಇನ್ನೊಂದು ಥರ ಕೊಟ್ಟಿರ್ತಾರೆ. ನಿಮ್ಗೆ ಈಸಿಯಾಗಿ ಯಾವ್ದು ಅರ್ಥ ಆಗುತ್ತೋ ಅದನ್ನು ಬರೆದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯು ಶುಡ್ ಆಲ್ಸೋ ಮೇಕ್ ಎ ನೋಟ್ ಆಫ್ ದ್ಯಾಟ್. ಅರ್ಥ ಆಯ್ತಾ? ನೆಕ್ಸ್ಟು ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್. ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ I ಈಸ್ ಈಕ್ವಲ್ ಟು ANEVD ಅಂತ ಒಂದು ಫಾರ್ಮುಲಾ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಅಗೇನ್ CET ಎಲ್ಲ ಇಂಪಾರ್ಟೆಂಟು, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ. ಅಗೇನ್ ವೆರಿ ಸಿಂಪಲ್. ಆಯಿತಾ? ಸೊ ನಾವು ಒಂದು ಕಂಡಕ್ಟರ್ ತೊಗೊತಾ ಇದ್ದೀವಿ. ಸೊ ಅದು ಅಗೇನ್ ಡಿಸ್ಕ್ರೈಬ್ ದ ಡಯಾಗ್ರಾಮ್. ಚೂಸ್ ಎ ಕಂಡಕ್ಟರ್ ಆಫ್ ಲೆಂತ್ A, ಕ್ರಾಸ್ ಸೆಕ್ಷನ್ ಆಫ್ ಏರಿಯಾ A, ಆ್ಯಂಡ್ ದೆನ್ ಕರೆಂಟ್ ಫ್ಲೋಯಿಂಗ್ ಇನ್ I. ನಾವೇನು ಮಾಡ್ತೀವಿ ಈಗ, ನಾನು ಕರೆಂಟ್ ಫೈಂಡ್ ಮಾಡಬೇಕಾ? ಕರೆಂಟ್ ಫಾರ್ಮುಲಾ ಏನು? ಕರೆಂಟ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಕರೆಂಟ್. ನನಗೆ ಸ್ಮಾಲ್ dq by dt, ಚಾರ್ಜ್ ಬೈ ಟೈಮ್, ಡಿಫ್ರೆನ್ಸಿಯೇಷನ್. I is equal rate of flow of current, rate of flow of charge is called I is equal dq by dt. ನಾವೇನು ಮಾಡ್ತೀವಿ ಈಗ, ಸಿಂಪಲ್. ನಾನೀಗ ಚಾರ್ಜ್ ಫೈಂಡ್ ಮಾಡಬೇಕು ಅಂದರೆ ಈ ಎಂಟೈರ್ ವಾಲ್ಯೂಮಲ್ಲಿ ಎಷ್ಟು ಚಾರ್ಜ್ ಇದೆ. ಸೊ ನಾವು ಡಿಫ್ರೆನ್ಸಿಯೇಷನಲ್ಲಿ ಯಾವತ್ತು ಯೂಸ್ ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ವಿ ಗೋಂಟ್ ಟು ಕನ್ಸಿಡರ್ ಸ್ಮಾಲ್ ವಾಲ್ಯೂಮ್, ಅದರಲ್ಲಿ ಎಷ್ಟು ಚಾರ್ಜ್ ಇದೆ ಫೈಂಡ್ ಮಾಡ್ತೀವಿ. ನಾವು ಇಂಟಿಗ್ರೇಟ್ ಮಾಡಿ ಟೋಟಲ್ ಆನ್ಸರ್ ಮಾಡ್ತೀವಿ. ಇಲ್ಲಿ ಇಂಟಿಗ್ರೇಷನ್ ಬೇಕಾಗಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಸ್ಮಾಲ್ ಎಲಿಮೆಂಟಲ್ ವಾಲ್ಯೂಮ್. ಸ್ಮಾಲ್ ವಾಲ್ಯೂಮ್ ತೊಗೊಂಡು ಇದರಲ್ಲಿ ಚಾರ್ಜ್ ಎಷ್ಟಿದೆ ಅಂತ ಫೈಂಡ್ ಮಾಡ್ತೀವಿ. ಚಾರ್ಜ್ ಹೆಂಗೆ ಫೈಂಡ್ ಮಾಡ್ತೀರಾ? ಹೌ ಮಚ್ ಚಾರ್ಜ್ ಇಸ್ ದೇರ್ ಹಿಯರ್? ವೆರಿ ಸಿಂಪಲ್. ಚಾರ್ಜ್ ಅಂದರೆ ಏನಪ್ಪ? ಟೋಟಲ್ ಚಾರ್ಜ್ ಎಷ್ಟಿದೆ. ಇದರಲ್ಲಿ ಎಲೆಕ್ಟ್ರಾನ್ಸ್ ಇದೆಯಾ ಇದರಲ್ಲಿ? ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಯಾವುದೋ ಒಂದು ಚಾರ್ಜ್ ಇರುತ್ತಾ? ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್, ದಟ್ ಈಸ್ E, ಇಂಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ inside this. So E into total number of electrons ಏನಾಗುತ್ತೆ? We always take something called n, small n. That's called number of electrons per unit volume. ಇದು ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್. ಈ ಥರ ಎಲ್ಲದರಲ್ಲೂ ಬರುತ್ತೆ. ಏನಂದರೆ ನಾವು ಮ್ಯಾಗ್ನೆಟಿಸಮ್ಗೆ ಹೋದರೆ, ಮೂವಿಂಗ್ ಚಾರ್ಜಲ್ಲಿ ಮ್ಯಾಗ್ನೆಟಿಸಮ್ ಹೋದರೆ ಅಲ್ಲಿ ವಿ ಕಾಲ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸ್ಮಾಲ್ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಈಗ ನೀವು ಟೊರಾಯ್ಡು, ಸೊಲ್ನಾಯ್ಡು ಅದ್ರ ಬಗ್ಗೆ ಎಲ್ಲ ಫೈಂಡ್ ಮಾಡೋಕ್ಕಂದ್ರೆ ಯೂಸ್ ಕ್ಯಾಪ್ ಸ್ಮಾಲ್ ಎನ್. ಸ್ಮಾಲ್ ಎನ್ ಅಂದರೆ ನಂಬರ್ ಪರ್ ಯೂನಿಟ್ ವಾಲ್ಯೂಮ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಹೆಂಗೆ ಫೈಂಡ್ ಮಾಡ್ತೀರಾ? n ಇಂಟು ವಾಲ್ಯೂಮ್, ರೈಟ್? ಈಗ ಇದು 3 electrons per centimeter cube. If there is a 20 centimeter cube, then 3 into 20, right? So it is n into volume. So volume, what is the volume of this one? It's a cylinder. So area of cross section into the length. Volume ಏನಾಗುತ್ತೆ basically? Area of cross section into length, that is dx. What is easy? So dq ನಂಗೆ ಆಲ್ಮೋಸ್ಟ್ ಬಂತು, ಬಟ್ ಐ ನೀಡ್ ಟು ಗೆಟ್ ವಿ ಡಿ ಅಲ್ವಾ? ಸೊ ಅಂದರೆ ವಾಟ್ ಈಸ್ ದಿಸ್ ಡಿ ಎಕ್ಸ್? ನೋಡಿ, ಎ ಬೇಕು ನಂಗೆ, ಎ ಬಂದಿದೆ, ಎನ್ ಬಂದಿದೆ, ಎಲ್ಲ ಬಂದಿದೆ, ವಿ ಡಿ ಒಂದು ಬಂದಿದೆ ಅಷ್ಟೇ. ಅಫ್ಕೋರ್ಸ್ ನನಗೆ ಕರೆಂಟ್ ಬರಬೇಕಲ್ವ ಇಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಡೈರೆಕ್ಟ್ಲಿ ಹಿಯರ್ ಇಟ್ ಸೆಲ್ಫ್. ಯು ಕ್ಯಾನ್ ಡಿವೈಡ್ ದಿಸ್ ಇಕ್ವೇಷನ್. ಡಿವೈಡಿಂಗ್ ದ ಇಕ್ವೇಷನ್ ಬೈ ಡಿ ಟಿ,
ಡಿ ಟಿನ ಡಿವೈಡ್ ಮಾಡೋದ್ರಿಂದ ಅಷ್ಟೇ. ಹಾಗೇನಾಗುತ್ತೆ ನಿಮಗೆ ಡಿ ಕ್ಯೂ ಬೈ ಡಿ ಟಿ ಇಸ್ ಐ ಈಸ್ ಈಕ್ವಲ್ ಟು ನಿಮಗೆ ಎನ್ ಇ ಡಿ ಎಕ್ಸ್ ಡಿ ಟಿ ಯು ನೋ ಇಟ್ಸ್ ಎ ವಿ ಡಿ. ಸೊ ವಿ ಡಿ ದಟ್ಸ್ ಸಿಂಪಲ್ ಡಿರೈವೇಶನ್. ಸಿಂಪಲ್ ಡಿರೈವೇಶನ್ ಇಸ್ ವೆರಿ ಸಿಂಪಲ್. ಇಲ್ಲ ಕೆಲವೊಂದ್ಸತಿ ನೀವು ಬೇಕಾದ್ರೆ ಸಪ್ರೇಟಾಗಿ ಮತ್ತೆ ಇಲ್ಲಿ ಡಿವೈಡ್ ಮಾಡೋದು ಬೇಡ ಬೋತ್ ಈಕ್ವೇಷನ್ ಅಂತ ಹೇಳಿದ್ರೆ ನೀವು ಬೇಕಾದರೆ ಮತ್ತೆ ನೀವು ಸಪ್ರೇಟ್ ವಿ ನೋ ದಟ್ ವಿ ಡಿ ಈಸ್ ನಥಿಂಗ್ ಬಟ್ ಡಿ ಎಕ್ಸ್ ಬೈ ಡಿ ಟಿ ಡ್ರಿಫ್ಟ್ ವೆಲಾಸಿಟಿ. ದಟ್ಸ್ ಅ ವೆಲಾಸಿಟಿ ವಿತ್ ವಿಚ್ ದೇ ಆರ್ ಮೂವಿಂಗ್ ರೈಟ್ ಎಲೆಕ್ಟ್ರಾನ್ಸ್. dx by dt. From this we know dx is equal to what? Vd into dt. Then substitute here. Extra steps ಅಷ್ಟೇನು ಏನೂ ಇಲ್ಲ. ಸೊ ಡಿ ಕ್ಯೂ ಇಸ್ ಈಕ್ವಲ್ ಏನಾಗುತ್ತೆ ಇ ಇಂಟು ಎನ್ ಇಂಟು ಎ ಇಂಟು ಡಿ ಎಕ್ಸ್ ಪ್ಲೇಸಲ್ಲಿ ವಿ ಡಿ ಇಂಟು ಡಿ ಟಿ ಬರಿತೀವಿ. ಸೊ ವಿ ಡಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಓಕೆ ಡಿ ಟಿ ಫೈ ಬ್ರಿಂಗ್ ದಿಸ್ ಸೈಡ್ ಅಲ್ಲಿ ಗೆಟ್ ಡಿ ಕ್ಯೂ ಬೈ ಡಿ ಟಿ ಇ ಎನ್ ಎ ವಿ ಡಿ. ನಾವು ವಾಟ್ ಈಸ್ ದಿಸ್ ಡಿ ಕ್ಯೂ ಬೈ ಡಿ ಟಿ ಇಸ್ ಐ. ಸೇಮ್ ಮಕ್ಕಳು ಅಗೇನ್. ಸೊ ಏನು ಗೊತ್ತಾ ನಿಮ್ಗೆ ಡಿರೈವೇಶನ್ ಅರ್ಥ ಆಗ್ಬಿಟ್ರೆ ನಿಮ್ಗೆ ಇಷ್ಟ ಬಂದಂಗೆ ಬೇಕಾದ್ರೆ ಬರಿಬೋದು. ಯು ಕ್ಯಾನ್ ರೈಟ್ 4 steps, ಯು ಕ್ಯಾನ್ ರೈಟ್ 10 steps ಆಲ್ಸೋ. ಅರ್ಥ ಮಾಡ್ಕೊಳ್ಳಿ ಡಿರೈವೇಶನ್ ಅರ್ಥ ಮಾಡಿ ಎಲ್ಲಿಂದ ಬಂತು ಈ ಚಾರ್ಜ್ ಫೈನ್. ಬಿಕಾಸ್ ನಾವು ಕರೆಂಟ್ ಫೈನ್ ಮಾಡೋಕ್ಕಲ್ವಾ, ಕರೆಂಟ್ ಫೈನ್ ಮಾಡೋಕ್ಕಂದ್ರೆ ಚಾರ್ಜ್ ಫೈನ್ ಮಾಡಬೇಕು. ಆ ಚಾರ್ಜ್ ಎಷ್ಟಿದೆ ಅಂತ. ಆ ಚಾರ್ಜ್ ಫೈನ್ ಮಾಡೋಕ್ಕಂದ್ರೆ ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್ ಇಂಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಒಂದು ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇರೋದು 1.6 into 10⁻⁻⁹ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ವಾಲ್ಯೂಮ್. We take a small elemental dx. ಅರ್ಥ ಆಯ್ತಾ? ಸಿಂಪಲ್. ಅಗೇನ್ ಎಕ್ಸಾಂಪಲ್ ಬರೀಬೇಕಂತ ಹೇಳಿದ್ರೆ ಹ್ಯಾವ್ ಗಿವನ್ ಸಿಂಪಲ್ ಮಕ್ಕಳು ರೈಟ್ ದಿಸ್ ಒನ್. ಡಯಾಗ್ರಾಮ್ ಬರೀರಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯೂನಿಟ್ ವಾಲ್ಯೂಮ್ ಸೇಮ್ ಥಿಂಗ್ ಇದೆಲ್ಲ ಬರೆದು ಕ್ಲಿಯರ್ ಆಗಿ ಅದಾದಮೇಲೆ ನೀವು ಏನು ಗೊತ್ತಾ ಅರ್ಥ ಆದಮೇಲೆ ಒಂದ್ಸರಿ ಕುತ್ಕೊಂಡು ಬರೀರಿ. ಯು ಹ್ಯಾವ್ ಟು ರೈಟ್. ಅರ್ಥ ಆದಮೇಲೆ ಎಷ್ಟು ರೈಟಿಂಗ್ ಒನ್ಸ್ ಇಸ್ ಈಕ್ವಲ್ ಟು ರೀಡಿಂಗ್ 10 times. ಎವ್ರಿ ಒನ್ ಟೆಲ್ಸ್ ದಟ್ಸ್ ವೆರಿ ಟ್ರೂ. ನಾವು ಒಂದು ಸತಿ ಬರೆದ್ರೆ 10 ಸತಿ ಓದಿದ್ದು ಇಂಪಾರ್ಟೆಂಟ್. ಅಷ್ಟು ಈಕ್ವಲ್. ಸೊ ವಿತೌಟ್ ಸಿಂಗ್ ಔಟ್ ಬರೀಬೇಕು. ಸಿಂಪಲ್. ಐ ಈಸ್ ಈಕ್ವಲ್ ಟು ಎನ್ ಇ ವಿ ಡಿ, ಐ ಈಸ್ ಈಕ್ವಲ್ ಡಿ ಕ್ಯೂ ಬೈ ಡಿ ಟಿ. ಒಂದು ಸ್ಮಾಲ್ ಎಲಿಮೆಂಟ್ ತೊಗೊತೀವಿ, ಅದರಲ್ಲಿ ಎಷ್ಟು ಚಾರ್ಜ್ ಫೈಂಡ್ ಮಾಡ್ತೀವಿ. ಚಾರ್ಜ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ವಾಲ್ಯೂಮ್ ಇಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೋ ಇಂಟು ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ದ ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್. ಅಷ್ಟು ಮಾಡಿದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. Next derivation, sigma is equal to ne square tau by m. Again very simple derivation. Sigma is equal to ನಮ್ಗೆ ಆಲ್ರೆಡಿ ಬಂದಿದೆ. ಸೊ ವಿ ಹ್ಯಾವ್ ವಿ ಡಿ ಈಸ್ ಈಕ್ವಲ್ ಟು ಇ ಟೌ ಬೈ ಎಮ್ ನಮ್ಮ ಹತ್ರ ಇರುತ್ತೆ. ಆ್ಯಂಡ್ ಐ ಈಸ್ ಈಕ್ವಲ್ ಟು ಎನ್ ಇ ವಿ ಡಿ ನಮ್ಮ ಹತ್ರ ಫಾರ್ಮುಲಾ ಇರುತ್ತೆ. ಆ ವಿ ಡಿ ವಿ ಡಿ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು ಅಷ್ಟೇ. ಸಿಂಪಲ್ ಡಿರೈವೇಶನ್. ಐ ಈಸ್ ಈಕ್ವಲ್ ಟು ಎನ್ ಇ ವಿ ಡಿ. ಅರ್ಥ ಆಯ್ತಾ? ಆ್ಯಂಡ್ ಅದಾದಮೇಲೆ ವಿ ಡಿ ಈಸ್ ಈಕ್ವಲ್ ಟು ಇ ಟೌ ಬೈ ಎಮ್. ಸೊ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಲಿ ಗೆಟ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಇಲ್ಲಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಇಲ್ಲಿ ಇ ಇಂಟು ಇ ಎ ಎನ್ ಇ ಸ್ಕ್ವೇರ್ ಟೌ ಬೈ ಎಮ್, ಎನ್ ಇ ಸ್ಕ್ವೇರ್ ಟೌ ಬೈ ಎಮ್ ಬರುತ್ತೆ. ಆ್ಯಂಡ್ ಇಲ್ಲಿ ಎ ಇದೆಯಲ್ಲ ಎನ್ ಈ ಕಡೆ ಶಿಫ್ಟ್ ಮಾಡ್ತೀನಿ. ಐ ಬೈ ಎ ಬಂದು ಜೆ ಬರುತ್ತೆ ಆಯಿತಾ. ಸೊ ಎನ್ ಇ ಸ್ಕ್ವೇರ್ ಇ ಬೈ ಟೌ ಬೈ ಎಮ್. ಆ್ಯಂಡ್ ಇದನ್ನು ನಾವು ಈಕ್ವೇಷನ್ ಕಂಪೇರ್ ಮಾಡಬೇಕು. ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್. ನಾನು ಬರೆದ ಸ್ಟೇಟ್ಮೆಂಟು ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್ ಕಂಪೇರಿಂಗ್ ದಿಸ್ ಈಕ್ವೇಷನ್ with j is equal to sigma e. Comparing j is equal to sigma e with this. ನೋಡಿ ಇಲ್ಲಿ j ಇದೆಯಾ, ಇಲ್ಲಿ e ಇದೆಯಾ, ಈ ಸೆಂಟರ್ ಪ್ಲೇಸಲ್ಲಿ ಬೇರೆ ಇದೆ. ದಟ್ ಮೀನ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಬೈ ಟೌ ಬೈ ಎಮ್. ಏನು ಬರೀಬೇಕು? ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಲಿಟಲ್ ಬಿಟ್. ಅದಾದಮೇಲೆ ವಿ ಡಿ ಫಾರ್ಮುಲಾ ಇದೆ, ಐ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ ಫಾರ್ಮುಲಾ ಇದೆ. ಇದನ್ನು ತೊಗೊಂಡು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ. ನೀವು ಬೇಕಾದರೆ ಫಸ್ಟ್ ಇದನ್ನು ಬರೀರಿ, ಅದಾದಮೇಲೆ ಇದನ್ನು ಬರೀರಿ, ಇಲ್ಲ ಇದನ್ನು ಬರೆದು ನಾವು ಇದನ್ನು ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ. ಎನಿಥಿಂಗ್ ಇಸ್ ಫೈನ್, ನೋ ಇಶ್ಯೂಸ್. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಕ್ಲಿಯರಾಗಿ. ಅರ್ಥ ಆಯ್ತಾ? ವಿ ಡಿ ಈಸ್ ಈಕ್ವಲ್ ಟು ಇ ಟೌ ಬೈ ಎಮ್. ಕಾಣಿಸ್ತೀರಿ ಅದು? ಇಟ್ಸ್ ವೆರಿ ಸಿಂಪಲ್ ಡೆರಿವೇಷನ್ ಮಕ್ಕಳೇ, ಮುಗೀತಾ? ಸೊ ವೆನ್ ಎ ಪೊಟೆನ್ಷಿಯಲ್ ವಿ ಇಸ್ ಅಪ್ಲೈಡ್ ಟು ಇ ಸೆಟಪ್ ಇನ್ ದ ಕಂಡಕ್ಟರ್, electrons will drift with the velocity of Vd, and drift velocity is given by same just theory ಅಷ್ಟೇ. ಓಕೆ, ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ಸ್ಟೇಟ್ಮೆಂಟ್ಸ್ ಬರೀರಿ ಕ್ಲಿಯರ್ ಆಗಿ. ಕೀಪ್ ಎ ಸಪ್ರೇಟ್ ಬುಕ್ ಫಾರ್ ಫಿಸಿಕ್ಸ್, ಎಲ್ಲ ಚಾಪ್ಟರ್ಸ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮೊಬಿಲಿಟಿ. ವಾಟ್ ಈಸ್ ದ ವರ್ಡ್ ಮೊಬಿಲಿಟಿ ಅಂದರೆ ಏನು? ವರ್ಡ್ ಫಸ್ಟ್ ಅರ್ಥ ಮಾಡ್ಕೊಬೇಕು. ಮೊಬಿಲಿಟಿ ಅಂದರೆ ಏನು? ವೆರಿ ಸಿಂಪಲ್. ಸೊ ಮೊಬಿಲಿಟಿ ಅಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಮೊಬಿಲಿಟಿ ಅಂದರೆ ಜಾಸ್ತಿ ಅಲ್ವಾ? ಮೊಬಿಲಿಟಿ ಕಾಮನ್ ಸೆನ್ಸ್ ಹೇಳಿ. ಮೊಬಿಲಿಟಿ ಅಂದರೆ ಏನು? ಮೊಬೈಲ್ ಯಾವ ಚೆನ್ನಾಗಿ ಮೂವ್ ಆಗುತ್ತೋ, ಈಸಿಯಾಗಿ ಹೋಗುತ್ತೋ ಅದು ಮೊಬಿಲಿಟಿ ಅಂತ ಹೇಳ್ತೀವಿ. ಸೊ ಮೊಬಿಲಿಟಿ ಜಾಸ್ತಿ. ಮೊಬಿಲಿಟಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇಮ್ಯಾಜಿನ್ ದೇಸ್ ಎ ಕಂಡಕ್ಟರ್. ನಾನು ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಾ ಇದ್ದೀನಿ, ಬಟ್ ಅದು ಎಲೆಕ್ಟ್ರಾನ್ ಚೆನ್ನಾಗಿ ಚೆನ್ನಾಗಿ ಮೂವ್ ಆಗ್ತಾ ಇದ್ದಾವೆ. ಮೊಬಿಲಿಟಿ ಇಸ್ ವೆರಿ ಹೈ. ಅಂದರೆ
ಸೊ mobility is VD per electric field. Mobility is nothing but drift velocity only per unit electric field. ಅರ್ಥ ಆಯ್ತಾ? VD ಜಾಸ್ತಿ ಇದ್ದಷ್ಟು ಇಟ್ಸ್ ಎ ಗುಡ್ ಕಂಡಕ್ಟರ್. ಸೊ ಸಾರಿ ಮ್ಯೂ ಜಾಸ್ತಿ ಇದ್ದಷ್ಟು ಇಟ್ಸ್ ಎ ಗುಡ್ ಕಂಡಕ್ಟರ್, ವೆರಿ ಗುಡ್ ಕಂಡಕ್ಟರ್. ಗುಡ್ ಕಂಡಕ್ಟರ್ ಅಂದರೆ ಏನು ಮಾಡಬೇಕು? ಎಲೆಕ್ಟ್ರಾನ್ಸ್ ಹೋಗ್ಬೇಕು ಒಂದು ಕಡೆ ಇನ್ನೊಂದು ಕಡೆಗೆ ಈಸಿಯಾಗಿ ಮೂವ್ ಆಗಬೇಕು. ಇಟ್ಸ್ ಎ ಗುಡ್ ಕಂಡಕ್ಟರ್. ಅರ್ಥ ಆಯ್ತಾ? ಸೊ ಹೈಯರ್ ದ ಡ್ರಿಫ್ಟ್ ವೆಲಾಸಿಟಿ, ಸೊ ನಾಟ್ ಹೈಯರ್ ದ ಮೊಬಿಲಿಟಿ, ಆಲ್ವೇಸ್ what happens? A good conductor. So higher mobility indicates that for less electric field you're able to give more drift velocity. They're able to move more. Electrons able to move, ಜಾಸ್ತಿ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ವೋಂಟ್ ಆಸ್ ಜಸ್ಟ್ ಕ್ವೆಶ್ಚನ್ ಕೇಳ್ತಾರೆ. ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಈ ಕ್ಯಾನ್ಸಲ್ ಆಗುತ್ತೆ, ಈ ಗೆಟ್ ಇ ಟೌ ಬೈ ಎಮ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟು, ಸೊ ವಾಟ್ ಈಸ್ ರೆಸಿಸ್ಟಿವಿಟಿ? ರೆಸಿಸ್ಟಿವಿಟಿ ವೆರಿ ಸಿಂಪಲ್. ಅಗೇನ್ ನೀವು ಮಾಡಲ್ ಪೇಪರ್ ಚೆಕ್ ಮಾಡಿದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಅಗೇನ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ತಾರೆ. ಒಂದು ಫಾರ್ಮುಲಾ ಇದೆ, ಆರ್ ನಾಟ್ ಪ್ಲಸ್ ಒಂದು ಫಾರ್ಮುಲಾ ಇದೆ. R1 R2 ಕೊಟ್ಟು ದೇ ವಿಲ್ ಆಸ್ಕ್ ಯು ಸಮ್ ಡಿಫ್ರೆಂಟ್ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಬೇಸಿಕಲಿ ದೇ ಕ್ಯಾನ್ ಆಸ್ಕ್ ಫ್ರೇಮ್ ಒನ್ ಮಾರ್ಕ್ ಕ್ವಶನ್ಸ್ ಆರ್ MCQs ಏನಾದರೂ ಫ್ರೇಮ್ ಮಾಡ್ಬೋದು ಇದರಲ್ಲಿ. ಇದೆಲ್ಲ ಎಕ್ಸ್ಪ್ಲೇಷನ್ ಕೇಳ್ಬೋದು, ವೈ ಇಟ್ ಈಸ್ ಇನ್ಕ್ರೀಸಸ್, ವೈ ಇಟ್ ಡಿಕ್ರೀಸಸ್ ಅಂತ ಕೇಳ್ಬೋದು. ವೆರಿ ಸಿಂಪಲ್. ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಐ ಹ್ಯಾವ್ ಟು ಫೈಂಡ್ ರೆಸಿಸ್ಟಿವಿಟಿ ಅಲ್ವಾ? ಸಿಗ್ಮಾ ಫಾರ್ಮುಲಾ ಗೊತ್ತು, ಕಂಡಕ್ಟಿವಿಟಿ. ಸಿಗ್ಮಾ ಇಸ್ ಈಕ್ವಲ್ ಟು NE ಸ್ಕ್ವೇರ್ ಬೈ ಟೌ ಬೈ ಎಮ್. ಆ್ಯಂಡ್ ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ಎಮ್, ರೆಸಿಪ್ರೋಕಲ್ ಆಫ್ ಸಿಗ್ಮಾ. ರೆಸಿಸ್ಟಿವಿಟಿ ಅಂದರೆ ಏನು? ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ ಆರ್ ರೆಸಿಪ್ರೋಕಲ್. ಅರ್ಥ ಆಯ್ತಾ? ಈಗ ನೋಡಿ, ವಾಟ್ಸ್ ದ ಫಾರ್ಮುಲಾ ನಾವು ಸಿಗ್ಮಾ ಕಂಡಕ್ಟಿವಿಟಿ. ನಾನೀಗ ಟೆಂಪ್ರೇಚರ್ ಜಾಸ್ತಿ ಮಾಡಿದೆ. ಇಫ್ ಐ ಇನ್ಕ್ರೀಸ್ ದ ಟೆಂಪ್ರೇಚರ್, ವಾಟ್ ಹ್ಯಾಪನ್ಸ್? ಫಸ್ಟ್ ಆಫ್ ಆಲ್ ಈ ಫಾರ್ಮುಲಾ ಚೆಕ್ ಮಾಡಿದ್ರಲ್ಲಿ ಇದರಲ್ಲಿ ಏನೇನು ಕಾನ್ಸ್ಟೆಂಟ್ ಇದೆ? ಮಾಸ್ ಕಾನ್ಸ್ಟೆಂಟ್. ಮಾಸ್ ಅನ್ನೋದು ಚೇಂಜ್ ಆಗೋದಿಲ್ಲ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಆಗೋದಿಲ್ಲ. ಸೊ ಇಲ್ಲಿ ಎರಡೇ ವೇರಿಯೇಬಲ್ಸ್ ಇದೆ. ಒಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆ್ಯಂಡ್ ದ ರಿಲ್ಯಾಕ್ಸೇಷನ್ ಟೈಮ್. ಎರಡೇ ಚೇಂಜ್ ವೇರಿಯೇಬಲ್ಸು. ನಾನೀಗ ಟೆಂಪ್ರೇಚರ್ನ ಜಾಸ್ತಿ ಮಾಡಿದೆ. ಒಂದು ಕಂಡಕ್ಟರ್ ತೊಗೊಂಡು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ಬೇಸಿಕಲಿ. ಸೊ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಈಗ ಏನಾಗುತ್ತೆ ನೋಡಿ, ಯೋಚನೆ ಮಾಡೋಣ. ಫಾರ್ಮುಲಾ ಇದೆ, N/τ ಇದೆಯಾ ಈಗ? ಸೊ ವಾಟ್ ದೇ ವಿಲ್ ಹ್ಯಾಪನ್? ಸೊ ಜಾಸ್ತಿ ಮಾಡಿದ ತಕ್ಷಣ ಆ ಎಲೆಕ್ಟ್ರಾನ್ಸ್ ಇದಾವಲ್ಲ ಇನ್ ಬಿಟ್ವೀನ್, ಫ್ರೀ ಎಲೆಕ್ಟ್ರಾನ್ಸು, ಅವು ಫಾಸ್ಟಾಗಿ ಹೋಗ್ತವೆ. ಯಾಕಂದರೆ ನೀವು ಹೀಟ್ ಮಾಡ್ತಾ ಇದ್ದೀರಲ್ವಾ. ಈಗ ನೀವು ನೀರು ತೊಗೊಂಡು ಒಲೆ ಮೇಲೆ ಇಟ್ಬಿಟ್ಟು ಹೀಟ್ ಮಾಡಿದ್ರೆ ಮಾಲಿಕ್ಯೂಲ್ ಜಾಸ್ತಿ ಫಾಸ್ಟಾಗಿ ಕುದಿಯುತ್ತಲ್ವ. ಅದೇ ರೀತಿ ಎಲೆಕ್ಟ್ರಾನ್ಸು ಫಾಸ್ಟಾಗಿ ಮೂವ್ ಆಗುತ್ತೆ. ಫಾಸ್ಟಾಗಿ ಮೂವ್ ಆಗೋದ್ರಿಂದ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆದರೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ಸರ್ ಯಾಕೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ? ಫಾಸ್ಟಾಗಿ ಹೋಗ್ತಾ ಇದೆಯಲ್ವಾ. ಫಾಸ್ಟಾಗಿ ಹೋದರೆ ಟೈಮ್ ಕಡಿಮೆ ಹಿಡಿಯುತ್ತಲ್ವಾ. ಎಲೆಕ್ಟ್ರಾನು ಒಂದರಿಂದ ಇನ್ನೊಂದು ಕೊಲೈಡ್ ಆಗ್ತಾ ಇತ್ತು. ನಾನು ಹೀಟ್ ಮಾಡಿದ್ರೆ ಅದು ಫಾಸ್ಟಾಗಿ ಕೊಲೈಡ್ ಆಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆದರೆ ವಾಟ್ ಅಬೌಟ್ ಕಂಡಕ್ಟಿವಿಟಿ? ಇದು ಇನ್ಕ್ರೀಸ್ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಯಿತಾ ಸರ್? ವಾಟ್ ಅಬೌಟ್ ಎನ್? ಯು ಕ್ಯಾನ್ ಆಸ್ಕ್ ಎನ್. ಸೊ ಎನ್ಗೆ ಏನಾಗುತ್ತೆ ಅಂತ. ಕಂಡಕ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೀ, ಏನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ ತಕ್ಷಣ ಆ ಕಂಡಕ್ಟೆನ್ಸ್ ಆ ರೀತಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಏನು ಜಾಸ್ತಿ ಬರೋದಿಲ್ಲ. ಅಫ್ಕೋರ್ಸ್ ದಟ್ ಈಸ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ಸ್ ಬಟ್ ನಾಟ್ ಫಾರ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಅವೆಲ್ಲ ಈಸಿಯಾಗಿ ಬಂದುಬಿಡ್ತವೆ. ನೀವು ಕೆಮಿಸ್ಟ್ರಿಯಲ್ಲಿ ಕೇಳಿರಬೇಕಲ್ಲ, ಕಾಪರ್ 2+ ಅಯಾನ್ಸ್, 2+ ದೇ ವಿಲ್ ಕಮ್ ಔಟ್ ಬಿಕಾಸ್ ದ 2+ ವಿಲ್ ಸ್ಟೇ ಇನ್ ದ ಲಾಸ್ಟ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್, ಔಟರ್ಮೋಸ್ಟ್ ಶೆಲ್ ಆಫ್ ದ EC ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎರಡು ಬಂದುಬಿಡುತ್ತೆ ಈಸಿಯಾಗಿ. ಸೊ ನೀವು ಇನ್ನೊಂದು ಇನ್ನರ್ ಮೋಸ್ಟ್ ಬಂದಾಗ ಯು ನೀಡ್ ಮೋರ್ ಅಯನೈಸೇಷನ್ ಎಂಥಾಲ್ಪಿ ಟು ರಿಮೂವ್ ಎಲೆಕ್ಟ್ರಾನ್ಸ್ ಅಲ್ವಾ. ಜಾಸ್ತಿ ಬೇಕು ನಿಮ್ಗೆ ಇನ್ನು ಹೊರಡೆ ಬಂದಾಗ ರಿಮೂವ್ ಮಾಡೋದಕ್ಕೋಸ್ಕರ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಬೇಸಿಕಲಿ, ಸೊ ಅದನ್ನು ತೆಗೆಯೋಕ್ಕಾಗೋದಿಲ್ಲ. ಬಟ್ ಕಂಡಕ್ಟರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಆಲ್ರೆಡಿ ಇರ್ತವೆ. ಸೊ ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಎನ್ ವ್ಯಾಲ್ಯೂ ಏನೋ ಅಷ್ಟೊಂದು ಚೇಂಜ್ ಆಗೋದಿಲ್ಲ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಆಲ್ಮೋಸ್ಟ್ ಸೇಮ್. ಅರ್ಥ ಆಯ್ತು? ಅದಕ್ಕೂ ದೇ ವೋಂಟ್ ಬಿ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ದ ಎನ್ ವ್ಯಾಲ್ಯೂ. ಅದರಿಂದ ಸಿಗ್ನಿಫಿಕೆಂಟ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಟೌ ಕಡಿಮೆ ಆಗುತ್ತೆ. therefore conductivity will increase. ಅರ್ಥ ಆಯ್ತಾ? ಎನಿ ಡೌಟ್ ಇನ್ ದಿಸ್ ಕೇಸ್? ದಟ್ಸ್ ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ಈಗ ಇಲ್ಲಿ ಕೇಳಿ, ಸೆಮಿ ಕಂಡಕ್ಟರ್ಸ್ ಏನಾಗುತ್ತೆ ಸರ್? ಸೆಮಿ ಕಂಡಕ್ಟರ್ಸಲ್ಲಿ ಫಸ್ಟ್ ಆಫ್ ಆಲು ಸೆಮಿ ಕಂಡಕ್ಟರ್ಸಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸು ಕಡಿಮೆ ಇರುತ್ತೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದೇ ಇಸ್ ಸಪ್ರೇಟ್ ಚಾಪ್ಟರ್ ಕಾಲ್ಡ್ ಸೆಮಿ ಕಂಡಕ್ಟರ್ಸ್. ನೀವು ನೋಡಿದ್ರೆ ಅಲ್ಲಿ ಸೆಮಿ ಕಂಡಕ್ಟರ್ಸ್ ಆರ್ 2 types. ಒನ್ ಇಸ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್, ಒನ್ ಇಸ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. By heating temperature, you can increase the conductivity. By doping, you can increase the conductivity. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಹೀಟ್ ಮಾಡಿದ್ರೆ ಏನಾಗುತ್ತೆ, ನಾನು ಇಲ್ಲಿ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ
ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಎನ್ ಅನ್ನೋದು ಜಾಸ್ತಿ ಆಗುತ್ತೆ, ತುಂಬ ಲಾರ್ಜ್. ಎನ್ ವಿಲ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಎನ್ ಏನಾಗುತ್ತೆ, ಎನ್ ಜಾಸ್ತಿ ಆಗುತ್ತೆ. ಸರ್ ವಾಟ್ ಅಬೌಟ್ ರಿಲ್ಯಾಕ್ಸೇಷನ್ ಟೈಮ್? ರಿಲ್ಯಾಕ್ಸೇಷನ್ ಟೈಮ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ, ಇಸ್ ನೋ ಡೌಟ್, ಬಿಕಾಸ್ ನಾವು ಹೀಟ್ ಮಾಡಿದ್ರೆ ಫಾಸ್ಟಾಗಿ ಮೂವ್ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ದಿಸ್ ಈಸ್ ಮೋರ್ ಸಿಗ್ನಿಫಿಕೆಂಟ್. ಸೊ ದ ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಓವರ್ಕಮ್ ದಿಸ್ ಟೌ. ಸೊ ಓವರಾಲ್ ನೀವು ಚೆಕ್ ಮಾಡಿದ್ರೆ ಎನ್ ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ರೋ ಇಸ್ ಈಕ್ವಲ್ ಟು ಎಮ್ ಇಂಟು ಎನ್ ಇ ಸ್ಕ್ವೇರ್ ಟೌ ತೊಗೊತೀನಲ್ಲ, ನಾನೇನಾದರೂ ಸೊ ಏನು ಹೇಳಿದೆ ನನಗೆ, ಓಕೆ ಎನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಟೌ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಆಬ್ವಿಯಸ್ಲಿ ಕರೆಕ್ಟು. ಬಟ್ ಇದು ಅಷ್ಟೊಂದು ಸಿಗ್ನಿಫಿಕೆಂಟ್ ಅಲ್ಲ, ಇದು ಜಾಸ್ತಿ ಸಿಗ್ನಿಫಿಕೆಂಟು. ಸೊ ಎನ್ ವ್ಯಾಲ್ಯೂ ಜಾಸ್ತಿ ಆದರೆ ಎನ್ ಇಸ್ ಎ ಡಿನಾಮಿನೇಟರ್, ಸೊ ರೋ ಏನಾಗುತ್ತೆ, ಕಡಿಮೆ ಆಗುತ್ತೆ, ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಕಾಮನ್ ಸೆನ್ಸ್, ಅದರಲ್ಲಿ ಏನಿದೆ, ನೀವು ಡೋಪಿಂಗ್ ನೀವು ಹೀಟ್ ಮಾಡೋದ್ರಿಂದ ರೆಸಿಸ್ಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ. ಅದರಿಂದಾನೇ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್. ಅರ್ಥದ ಕ್ಲಿಯರ್ ಆಗಿ, ಬೈ ಹೀಟಿಂಗ್ ಯು ಕ್ಯಾನ್ ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್. ಅದು ಚೆನ್ನಾಗಿದೆ. ಬ್ಯಾಂಡ್ ಎನರ್ಜಿ ಥಿಯರಮ್ ಅಂದರೆ ಯು ಹ್ಯಾವ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಅದು ಎನರ್ಜಿ ಗ್ಯಾಪ್ ಇರುತ್ತೆ. ಸೊ ನಿಮಗೆ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಹೇಳ್ತೀವಿ, ಅದನ್ನು ಹೀಟ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ದೆನ್ ಯು ಕ್ಯಾನ್ ಗೆಟ್ ದ ಗೆಟ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಫಾರ್ ಸೆಮಿಕಂಡಕ್ಟರ್ಸ್, ಸೊ ಆಲ್ವೇಸ್ with increase in conductivity, with increase in the temperature, resistivity ಅನ್ನೋದು ಕಡಿಮೆ ಆಗುತ್ತೆ. ಸೊ ರೆಸಿಸ್ಟಿವಿಟಿ ಬೈ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ ಫಾರ್ ಸೆಮಿ ಕಂಡಕ್ಟರ್ಸ್. ಈವನ್ ಫಾರ್ ಇನ್ಸುಲೇಟರ್ಸ್ ಆಲ್ಮೋಸ್ಟ್ ಸೇಮ್. ಇನ್ಸುಲೇಟರ್ಸ್ ಫಸ್ಟ್ ಆಫ್ ಆಲ್ ಕಂಡಕ್ಟೇ ಮಾಡೋದಿಲ್ಲ, ನೀವು ಟೆಂಪ್ರೇಚರ್ ಜಾಸ್ತಿ ಮಾಡೋದ್ರಿಂದ ಎನ್ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್ ಸಮ್ ಎನ್ ಬರುತ್ತೆ, ಅದರಿಂದ ಆಲ್ಮೋಸ್ಟ್ ಸೇಮ್ ಡಯಾಗ್ರಾಮ್ ಫಾರ್ ಇನ್ಸುಲೇಟರ್ಸ್ ಆಲ್ಸೋ. ಆಯಿತಾ? ಬಟ್ ಕಂಡಕ್ಟರ್ಸ್ ತಗೊಂಡ್ರೆ ಕಂಡಕ್ಟರ್ಸಲ್ಲಿ ಆಲ್ರೆಡಿ ಎನ್ ಫುಲ್ ಇರುತ್ತೆ, ಬಟ್ ಇಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಇಂಪಾರ್ಟೆಂಟು. ಸೊ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗೋದ್ರಿಂದ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಆಯಿತಾ? ಕಂಡಕ್ಟರ್ಸ್ಗೆ ನೆನ್ಪಿಟ್ಕೊಳ್ಳಿ, ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಫಾರ್ ಸೆಮಿ ಕಂಡಕ್ಟರ್ಸ್ಗೆ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಈ ಕ್ವಶನ್ನ ಕೇಳಿದ್ದಾರೆ ಕೆಲವೊಂದ್ಸರಿ MCQs ಕೇಳಿದ್ದಾರೆ ಸಿಂಪಲ್ ಆಗಿ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಪ್ರತಿ ವರ್ಷವೂ ಇದು ತುಂಬಾ ಇಂಪಾರ್ಟೆಂಟು. ಯೂಶಲಿ ನಿಮ್ಮ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಚೆಕ್ ಮಾಡಿದ್ರೆ ತುಂಬ ನ್ಯೂಮರಿಕಲ್ಸ್ ಬರ್ತಾ ಇದೆ ಅದ್ರ ಬೇಸಿಸ್ ಮೇಲೆ, ತುಂಬ ಈಸಿ ಟಾಪಿಕ್. ಸೊ ಬಟ್ ಇನ್ NCERT ದೇ ಟೋಲ್ಡ್ ದಟ್ ಕಾಂಬಿನೇಷನ್ ರೆಸಿಸ್ಟರ್ಸ್ ಇಸ್ ನಾಟ್ ದೇರ್ ಅಂತ. ಇಟ್ ಮೀನ್ಸ್ ದಟ್ ಯು ಆಲ್ರೆಡಿ ಸ್ಟಡಿಡ್, ನಿಮ್ಮ ಹತ್ರ ಆಲ್ರೆಡಿ ಸ್ಟಡಿ ಮಾಡಿದ್ರೆ ಅದಕ್ಕೋಸ್ಕರ ಇಟ್ಸ್ ನಾಟ್ ದೇರ್, ಬಟ್ ಇಟ್ ಇಸ್ ದೇರ್. ಸೊ ವೆರಿ ಸಿಂಪಲ್ ಮಕ್ಕಳೇ. ಸೊ ನನ್ನ ಪ್ರೀವಿಯಸ್ ಲೆಕ್ಚರಲ್ಲಿ ಐ ಆಲ್ಸೋ ಟೋಲ್ಡ್ ಯು ಅಬೌಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ನೆನಪಿದೆಯಾ? ಕೆಪಾಸಿಟರ್ಸ್ ಸ್ಟೋರ್ಸ್ ಎನರ್ಜಿ. ಅಲ್ಲಿ ಫಾರ್ಮುಲಾ ನಾವು ಡಿರೈವ್ ಮಾಡಿದೆ, ಫಾರ್ಮುಲಾನ ಚಾರ್ಜ್ ಸೇಮ್ ತೊಗೊಂಡು. ಸೊ ಐ ವಿಲ್ ಡಿಸ್ಕಸ್ ಕ್ವಿಕ್ಲಿ ಹಿಯರ್ ಆಲ್ಸೋ. ನಾನೀಗ ರೆಸಿಸ್ಟರ್ಸ್ ತೊಗೊತೀನಿ, ಸೀರೀಸ್ ತೊಗೊತೀನಿ. ಸೀರೀಸಲ್ಲಿ ತೊಗೊಂಡಾಗ R1, R2, R3 ಅಲ್ವಾ? R1, R2, R3 ನಾನು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಹೋದಾಗ ಏನಾಗುತ್ತೆ, ಬೇಸಿಕಲಿ ಸೀರೀಸಲ್ಲಿ ನಿಮ್ಮ ಫಾರ್ಮುಲಾ ಗೊತ್ತಿರೋ ಸಾಕು. R1 ಇಸ್ ಈಕ್ವಲ್, ಆಬ್ವಿಯಸ್ಲಿ ದ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಇದು ವೆರಿ ಸಿಂಪಲ್. ಅಗೇನ್ ಮಕ್ಕಳಿಗೆ ಜಸ್ಟ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪೆಷಲಿ ನಿಮ್ಮ CET ತುಂಬ ಇಂಪಾರ್ಟೆಂಟ್. ಇದು ವೋಲ್ಟೇಜ್, ಏನು ವೋಲ್ಟೇಜ್ ಕೊಡ್ತೀವಲ್ವಾ, ದಿಸ್ ವೋಲ್ಟೇಜ್ ಆಲ್ಸೋ ಸ್ಪ್ಲಿಟ್. ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವೋಲ್ಟೇಜ್, ಮೋರ್ ವೋಲ್ಟೇಜ್ ವಿಲ್ ಡ್ರಾಪ್ ವೇರ್ ದೇರ್ ಇಸ್ ಎ ಮೋರ್ ರೆಸಿಸ್ಟೆನ್ಸ್. ಕಾಮನ್ ಸೆನ್ಸ್ ಅಲ್ವಾ? ಜಾಸ್ತಿ ರೆಸಿಸ್ಟೆನ್ಸ್ ಇದ್ದರೆ ಅದು ಜಾಸ್ತಿ ಕನ್ಸ್ಯೂಮ್ ಮಾಡಿದೆ ಎನರ್ಜಿನ, ಜಾಸ್ತಿ ವೋಲ್ಟೇಜ್ ಬೇಕು ಅದಕ್ಕೆ. ಅರ್ಥ ಆಯ್ತಾ? ಜಾಸ್ತಿ ಈಗ ನಿಮ್ಮ ಮನೆಯಲ್ಲಿ ಗೀಸರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಬಲ್ಬ್ ಅಫ್ಕೋರ್ಸ್ ಮನೆಯಲ್ಲಿ ಪ್ಯಾರಲ್ ಸರ್ಕ್ಯೂಟ್ಸ್ ಇರುತ್ತೆ, ಅಷ್ಟೊಂದು ಆಗಬಾರ್ದು. ಬಟ್ ಸ್ಟಿಲ್ ಒಂದು ವೇಳೆ ಸೀರೀಸ್ ಸರ್ಕ್ಯೂಟ್ ಇದ್ದರೆ ಗೀಸರ್ ಆನ್ ಮಾಡಿದ ತಕ್ಷಣ ಬೇರೆ ಬಲ್ಬ್ ಡಿಮ್ ಆಗಿಬಿಡುತ್ತೆ, ಯಾಕಂದರೆ ಅದು ಜಾಸ್ತಿ ವೋಲ್ಟೇಜ್ ಹೇಳ್ಕೊಳ್ತದೆ. ಅರ್ಥ ಕ್ಲಿಯರಾಗಿ? ಸೊ ವೇರ್ ದೇರ್ ಇಸ್ ಎ ಮೋರ್ ರೆಸಿಸ್ಟೆನ್ಸ್ ದೇರ್ ಇಸ್ ಎ ಮೋರ್ ವೋಲ್ಟೇಜ್. ಸೊ ದ ವೋಲ್ಟೇಜ್ ಡ್ರಾಪ್ ಈಸ್ ಪ್ರಪೋರ್ಷನಲ್ ಟು ದ ರೆಸಿಸ್ಟರ್ಸ್. ನಾನು R1/R2 ಅಂತ ತೊಗೊಂಡ್ರೆ V1/V2 ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಚಾರ್ಜ್, ಕರೆಂಟ್ ಅನ್ನೋದು ಒಂದೇ ಸೇಮ್ ಇರುತ್ತೆ. ಕೆಪಾಸಿಟರ್ಸಲ್ಲಿ ಏನಾಗುತ್ತೆ, ಕೆಪಾಸಿಟರಲ್ಲಿ Q ಸೇಮ್ ಇರುತ್ತೆ. ನೆನಪಿದೆಯಾ? Q ಸೇಮ್ ಇರುತ್ತೆ. ಇಲ್ಲಿ ಕರೆಂಟ್ ಸೇಮ್, ಕರೆಕ್ಟ್. I = Q/T. ಕರೆಂಟ್ ಸೇಮ್ ಇರುತ್ತೆ. ಯಾಕೆ ಕರೆಂಟ್ ಸೇಮ್ ಇರುತ್ತೆ? ದೇರ್ ಇಸ್ ಓನ್ಲಿ ಒನ್ ಪಾತ್ ಫಾರ್ ಟ್ರಾವೆಲಿಂಗ್. ದೇರ್ ಇಸ್ ನೋ ಆಪ್ಷನ್ ಫಾರ್ ಕರೆಂಟ್ ಟು ಟ್ರಾವೆಲ್, ರೈಟ್? ಕರೆಂಟ್ ಏನು ನೀವು ಬೇರೆ ಪಾತ್ ಕೊಟ್ಟರೆ ಅದರಲ್ಲಿ ಹೋಗುತ್ತೆ. ಆ್ಯಕ್ಚುಲಿ ನಾನು ಏನಾದರೂ ಇನ್ನೊಂದು ಕಂಡಕ್ಟರ್ ಹಿಂಗೆ ಕೊಟ್ಟರೆ ಹಿಂಗೆ ಇಲ್ಲಿ ಹೋಗೋದೇ ಇಲ್ಲ, ಅದು ರೆಸಿಸ್ಟೆನ್ಸ್ ಯಾಕೆ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿಗೂ ಅದೇ ಪಾತ್. ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ಜಾಮೇ ಅರ್ಧ ಲೈಫೇ ಟ್ರಾಫಿಕ್ ಜಾಮಲ್ಲಿ ಲೈಫ್ ಹೋಗ್ಬಿಡುತ್ತೆ.
ಸೊ ಅದರಿಂದ ನಿಮ್ಗೆ ಯಾವುದು ಇನ್ನೊಂದು ಆಲ್ಟರ್ನೇಟ್ ರೂಟ್ ಸಿಗುತ್ತೆ, ಯಾವುದು ನೈಸ್ ರೂಟ್ ಸಿಗುತ್ತೆ. ಸೊ ದೂರ ಆದರೂ ಪರವಾಗಿಲ್ಲ, ಯು ವಿಲ್ ಟೇಕ್ ಎ ಡೈವರ್ಷನ್ ಆ್ಯಂಡ್ ಗೋ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಯು ಕ್ಯಾನ್ ಸ್ಪೆಂಡ್ ಲೆಸ್ ಎನರ್ಜಿನು ಅದರಿಂದ. ಸಿಂಪಲ್, ಅರ್ಥ ಆಗಿದೆ ಕ್ಲಿಯರಾಗಿ? ಇದೊಂದು R1 R2 + R3 ಅಂತ ನೆನ್ಪಿಟ್ಕೊಬೇಕು. ಡೆರಿವೇಷನ್ ಬೇಕಾಗಿಲ್ಲ, ಡೆರಿವೇಷನ್ ಸಿಂಪಲ್ಲೇ. ದ ಫಾರ್ಮುಲಾ ಯೂಸ್ ಮಾಡಿ I = V × R ತೊಗೊಂಡ್ರೆ ಬರುತ್ತೆ. ಸೊ ಐ ಇದು ನೆನಪಿರ್ಬೇಕು ನಿಮಗೆ, ಇನ್ನೇನು ನೆನಪಿರ್ಬೇಕು ಇಲ್ಲಿ. ಸೊ ವೋಲ್ಟೇಜ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ದಟ್ಸ್ ಇಟ್. ನಾನು ಪ್ಯಾರಲ್ ತೊಗೊಂಡಾಗ ಈಗ ನನಗೆ ವೆನ್ ಐ ಟೇಕ್ ಪ್ಯಾರಲ್ ರೆಸಿಸ್ಟರ್ಸ್, ಸೊ ನಾನು ಪ್ಯಾರಲ್ ತೊಗೊತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಯೋಚನೆ ಮಾಡಿ. ಸೊ ಇಲ್ಲಿ ಫೈನ್, ಇದು R1 ಅಂತ ತೊಗೋಣ, ಇದು R2 ಅಂತ ತೊಗೋಣ, ಇದು R3 ಅಂತ ತೊಗೋಣ. ಇಲ್ಲಿ ಕರೆಂಟ್ ಕೊಟ್ಟಾಗ ಕರೆಂಟಿಗೆ ಆಪ್ಷನ್ ಇದೆ. ಇಲ್ಲಿ ವಾಟ್ ಇಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್? 1/R = 1/R1 + 1/R2 + 1/R. ನಾನು ಡಿರೈವೇಷನ್ ಮಾಡ್ತಾ ಇಲ್ಲ, ಡಿರೈವೇಷನ್ ಈಸಿ, ವೆರಿ ಈಸಿ, ಒನ್ ಸ್ಟೆಪ್ ಅಷ್ಟೇ ಇದು. ಬಟ್ ನೆಸೆಸಿಟಿ ಇಲ್ಲ. ಕರೆಂಟ್ ಬಂದಾಗ ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ನೀವು ಯೋಚನೆ ಮಾಡಿ, ರೆಸಿಸ್ಟೆನ್ಸ್ ಜಾಸ್ತಿ ಇರೋ ಕಡೆ ಹೋಗ್ತೀರಾ ನೀವು, ಟ್ರಾಫಿಕಲ್ಲಿ ಜಾಸ್ತಿ ಜಾಮ್ ಯಾರು ಹೋಗ್ತೀರಾ ನೀವು, ರೋಡಲ್ಲಿ ಹೋಗಲ್ಲ ನೀವು. ಸೊ ಅದರಿಂದ ರೆಸಿಸ್ಟೆನ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕರೆಂಟ್ ಹೋಗೋದಿಲ್ಲ. ಸೊ ಕರೆಂಟ್ ಸ್ಪ್ಲಿಟ್ಸ್, ಇಲ್ಲಿ ಏನಾಗುತ್ತೆ, ಕರೆಂಟ್ I1, I2, I3. ಕರೆಂಟ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ರೆಸಿಸ್ಟೆನ್ಸ್. ಅಂದರೆ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಕಡಿಮೆ ಕರೆಂಟ್ ಹೋಗುತ್ತೆ. ನನಗೆ ಫಾರ್ ಎಕ್ಸಾಂಪಲ್ ಎರಡೇ ರೆಸಿಸ್ಟರ್ ತೊಗೊಂಡ್ರೆ, ಇದು 3 ಆ್ಯಕ್ಚುಲಿ, ಎರಡು ತೊಗೊಂಡ್ರೆ I1/I2 ತೊಗೊಂಡ್ರೆ ಇಟ್ ವಿಲ್ ಬಿ R2/R1 ರೆಸಿಪ್ರೋಕಲ್ ರೇಷಿಯೋ. ನಾನು ಎಂತಕ್ಕೆ ಹೇಳ್ತಾ ಅಂತ ಹೇಳಿದ್ರೆ, ತುಂಬ KCET ಕ್ವಶನ್ಸ್, ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ನಾವು ಇದು ಸಾಲ್ವ್ ಮಾಡ್ಬೋದು ಅರ್ಥ ಮಾಡ್ಕೊಂಡ್ರೆ. ಯು ಅಂಡರ್ಸ್ಟ್ಯಾಂಡ್. ಪ್ರತಿ ಸತಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಸ್ಬೇಕಾಗಿಲ್ಲ. ಯು ಡೈರೆಕ್ಟ್ಲಿ ಯೂಸ್ ದಿಸ್. ಸೊ R ಈಕ್ವಲ್ ಬಂದು 1/R = 1/R1 + 1/R2 + 1/R3. ಇದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ಹೆಂಗೆ ಸ್ಪ್ಲಿಟ್ ಆಗುತ್ತೆ ವೋಲ್ಟೇಜು? ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಹೋಗುತ್ತೆ. ಸೊ ವೋಲ್ಟೇಜ್ ಸ್ಪ್ಲಿಟ್ಸ್ ಇನ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸಸ್. ಇಲ್ಲಿ ಕರೆಂಟ್ ಸ್ಪ್ಲಿಟ್ ಆಗುತ್ತೆ, ಕರೆಂಟ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ರೆಸಿಸ್ಟೆನ್ಸಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಅಷ್ಟೇ, ನೀನು ಬೇಡ. ಸೊ ಇಲ್ಲಿ ವೆನ್ ಎವರ್ ಯು ಕನೆಕ್ಟ್ ಸಮಥಿಂಗ್ ಇನ್ ಪ್ಯಾರಲಲ್, ರೈಟ್, ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿ ಲೆಸ್ ದ್ಯಾನ್ ದ ಲೀಸ್ಟ್. ಇದು ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ನೆಕ್ಸ್ಟ್ ಮೂವಿಂಗ್ ಚಾರ್ಜಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಕನ್ವರ್ಷನ್ ಆಫ್ ಗ್ಯಾಲ್ವೋಮೀಟರ್ ಟು ಆಮ್ಮೀಟರ್, ಗ್ಯಾಲ್ವೋಮೀಟರ್ ಟು ವೋಲ್ಟ್ಮೀಟರ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಅದು ಸೀರೀಸ್ ಪ್ಯಾರಲಲ್ಲೇ. ಇನ್ ಒನ್ ಕೇಸ್ ವಿ ಕನೆಕ್ಟ್ ದ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಇನ್ ಒನ್ ಕೇಸ್ ವಿ ಕನೆಕ್ಟ್ ಟು ಸೀರೀಸ್. ಎಂತಕ್ಕೆ ಅಂತ ಹೇಳಿ ಪ್ಯಾರಲಲ್ ಕೊಟ್ಟಾಗ ನಾನು ಒಂದು ಫಾರ್ ಎಕ್ಸಾಂಪಲ್ 1 Ω ತೊಗೊಂಡೆ, ಇಲ್ಲಿ 100 Ω ತೊಗೊಂಡೆ, ಇಲ್ಲಿ 1000 Ω ತೊಗೊಂಡೆ. ಇದು ಮೂರದ್ದು ನೀವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಿದ್ರೆ, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ ದ್ಯಾನ್ ದ ಲೀಸ್ಟ್. ಲೀಸ್ಟ್ ಎಷ್ಟಿದೆ? 1 ಇದೆ. ಅಂದರೆ ಒಂದು 10,000 Ωಗೆ 1 Ω ಕನೆಕ್ಟ್ ಮಾಡಿಬಿಟ್ರೆ ಅದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಲೆಸ್ ದ್ಯಾನ್ 1 ಆಗುತ್ತೆ. ದಿಸ್ ಈಸ್ ವಾಟ್ ವಿ ಯೂಸ್ ಇನ್ ದ ಕನ್ವರ್ಷನ್ ಆಫ್ ಗ್ಯಾಲ್ವೋಮೀಟರ್ ಟು ಆಮ್ಮೀಟರ್. ವಿ ಗೋನ್ ಟು ಕನೆಕ್ಟ್ ಅ ಶಂಟ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಟು ದ್ಯಾಟ್. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 1 Ω, 100 Ω ಮತ್ತು 1000 Ω ತೊಗೊಂಡ್ರೆ ಇಲ್ಲಿ ಟೋಟಲ್ ಸಮ್ ಇದೆಯಲ್ವಾ, ಇಟ್ಸ್ 100% ಮೋರ್ ದ್ಯಾನ್ ದ ಬಿಗ್ಗೆಸ್ಟ್. ಬಿಕಾಸ್ ಆ್ಯಡ್ ಮಾಡ್ತಾರೆ, ಕಾಮನ್ ಸೆನ್ಸ್. ಈಗ 1 + 10, 100 + 1000 ಮಾಡಿದ್ರೆ ನಿಮಗೆ 1101 ಬರುತ್ತೆ. 1101 ಬರುತ್ತೆ. 10101 ದೇವರಿಗೆ ಉಂಡಿ ಹಾಕ್ಬೇಕಂದ್ರೆ ವಿ ಶುಡ್ ಪುಟ್ ಆಲ್ವೇಸ್ 101 something like 100, okay, anywhere, okay, 101. So in case of series, the total resistance is always more than the biggest one. In case of parallel, the final resistance, equivalent resistance is less than the least. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್ ಮಕ್ಕಳೇ. ಐ ಹೋಪ್ ಯು ಅಂಡರ್ಸ್ಟುಡ್. ಈ ಲೆಕ್ಚರ್ ನಾವು ಕಂಪ್ಲೀಟ್ ಆಗಿ ಡಿರೈವೇಷನ್ಸ್ ಇವೆಲ್ಲ 1 ಮಾರ್ಕರ್ಸ್, 2 ಮಾರ್ಕರ್ಸ್, 3 ಮಾರ್ಕರ್ಸ್ ಎಲ್ಲ ಕಡೆನೂ ಕೇಳ್ತಾರೆ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಡಿರೈವೇಷನ್ ನೋಟ್ಸ್ ಬರೀಬೇಕು ನೀವು. ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಸೊ ಇನ್ನೊಂದು ಲೆಕ್ಚರಲ್ಲಿ ವಿಲ್ ಡಿಸ್ಕಸ್ ರಿಮೈನಿಂಗ್ ಆಲ್ ದ ಟಾಪಿಕ್ಸ್ ಆಫ್ ದಿಸ್. ವಿತ್ ದಿಸ್ ಯು ಆರ್ ಪರ್ಫೆಕ್ಟ್ಲಿ ಥರ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ, ಅದಾದ್ಮೇಲೆ ನ್ಯೂಮರಿಕಲ್ಸ್ ಮಾಡೋಣ. ಸೊ ಡನ್ ಮಕ್ಕಳೇ, ಓಕೆ. ಸೊ ದಟ್ಸ್ ಇಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಅನ್ಸೆ ಅಂದ್ಬಿಟ್ಟು ಡೂ ಕಮೆಂಟ್, ಲೆಟ್ ಮೀ ನೋ, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್, ಟೇಕ್ ಕೇರ್.